ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಗಾಗಿ ಪೇಪರ್ 1 ನಲ್ಲಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಈ ಒಂದು ಯೂನಿಟ್ ಇಂದ 200+ MCQ ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ ಇಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ 2025 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, ಮತ್ತೆ 5000+ MCQ PDF ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಿಮಗೆ ಲಭ್ಯವಿದೆ ಕೇವಲ 2100 ನಲ್ಲಿ. ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದಾದಲ್ಲಿ ಪೇಪರ್ 1 ನಲ್ಲಿ ನೀವು 35+ ಕ್ವಶನ್ಸ್ ಅನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ. ಸೊ ಇದರಿಂದ ನೀವು ಕೆಸೆಟ್ ಅನ್ನ ಕ್ವಾಲಿಫೈ ಆಗೋದು ಸರಳವಾಗ್ತಾ ಇದೆ. ಸೊ ನ್ಯೂ ಬ್ಯಾಚ್ ಕೂಡ 21/9/2025 ಇಂದ ಆರಂಭವಾಗ್ತಾ ಇದೆ. ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ. ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. First question is the proposed POSCO steel plant is going to be located in. ಪ್ರಸ್ತಾವಿತ ಪೋಸ್ಕೋ ಸ್ಟೀಲ್ ಪ್ಲಾಂಟ್ ಇಲ್ಲಿ ನೆಲೆಗೊಳ್ಳಲಿದೆ. ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ, ಒಡಿಶಾ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಒಡಿಶಾ ಸರಿಯಾದ ಉತ್ತರ ಆಗಿದೆ. ಎಸ್, ಪೋಸ್ಕೋ ಇಟ್ ಸ್ಟ್ಯಾಂಡ್ಸ್ ಫಾರ್ ಪೋಹಾಂಗ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್. Yes, Pohang Iron and Steel Company Limited. It is a South Korean company. POSCO India is subsidiary of the Korean company, and a memorandum has signed in the year of in 2005 between Korea and government of Odisha to construct $12 billion steel plant in Jagatsinghpur district. So here the right answer is Odisha. So Jagatpur district, it comes under the Odisha state, and the memorandum has expired in 2011 and renewed again in 2012. So Karnataka and Maharashtra are also considered as POSCO India project sites. So this you must remember. The next question is, clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲು ಪರಿಚಯಿಸಲಾಯಿತು? ಆಪ್ಷನ್ ಎ ಮಾಂಟ್ರಿಯಲ್ ಪ್ರೋಟೋಕಾಲ್, ಆಪ್ಷನ್ ಬಿ ಕ್ಯೋಟೋ ಪ್ರೋಟೋಕಾಲ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ಪ್ಯಾರಿಸ್ ಅಗ್ರಿಮೆಂಟ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಕ್ಯೋಟೋ ಪ್ರೋಟೋಕಾಲ್. Question number 3, smog is option A ozone and smoke, option B vehicular pollutant, option C fog and smoke, option D fog and ozone. So smog, it is a fog and so it is a mixture of fog and smoke. So option C is the right answer. Smog andre idu manju mattu hoge ಮಿಶ್ರಿತ ಆಗಿರುತ್ತದೆ. So smog, it is a type of intense air pollution that reduces visibility. The term smog was coined in the early 20th century and it is derived from the words smoke and fog, and it is a mixture of smoke and also fog, and it is most common kind of air pollution. Question number 4, match the following. Here ozone depletion, CO2, sustainable development, hazardous waste, and here conventions are given: Basel Convention, Kyoto Protocol, Rio Summit, Montreal Protocol. Yes, here the right answer is option A, ozone depletion. It is related to Montreal Protocol. CO2 reduction is related to Kyoto Protocol. Sustainable development is related to Rio Summit. Then hazardous waste is related to Basel Convention. Question number 5, which of the following is not a greenhouse gas? Option A oxygen, option B carbon dioxide, option C water vapor, option D methane. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ನೀರಿನ ಆಮಿ, ಆಪ್ಷನ್ ಡಿ ಮೀಥೇನ್.
Yes, here the right answer is option C, water vapor. Water vapor, it is not a greenhouse gas. ಈ ನೀರಿನ ಆವಿ ಇದು ಹಸಿರು ಮನೆಯ ಅನಿಲ ಅಲ್ಲ. A greenhouse gas, it is a gas that absorbs and emits radiant energy within the thermal infrared range. Carbon dioxide, methane and water vapor are the most important greenhouse gases. And oxygen, it is not a greenhouse gas. Question number 6. Which of the following pollutants can cause cancer in humans? ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಮಾನವರಲ್ಲಿ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು? ಆಪ್ಷನ್ ಎ ಓಝೋನ್, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಲೀಡ್, ಆಪ್ಷನ್ ಡಿ ಪೆಸ್ಟಿಸೈಡ್ಸ್. The right answer is option D, pesticides. Pesticides can cause cancer in human beings. ಈ ಕೀಟನಾಶಕಗಳಿಂದ ಮಾನವರಲ್ಲಿ ಕ್ಯಾನ್ಸರ್ ರೋಗ ಬರ್ತಾ ಇದೆ. Question number 7. Tsunami occurs due to earthquake generated in option A, subduction zone, option B, wave upwelling, option C, wide impact, option D, tidal force. ಸುನಾಮಿ ಯಾವ ಕಾರಣದಿಂದ ಸಂಭವಿಸ್ತಾ ಇದೆ? ಆಪ್ಷನ್ ಎ ಸಬ್ಡಕ್ಷನ್ ವಲಯದಿಂದ, ಆಪ್ಷನ್ ಬಿ ಅಲೆಗಳ ಏರಿಳಿತ, ಆಪ್ಷನ್ ಸಿ ಗಾಳಿಯ ಪ್ರಭಾವ, ಆಪ್ಷನ್ ಡಿ ಉಬ್ಬರವಿಳಿತದ ಬಲ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಬ್ಡಕ್ಷನ್ ಝೋನ್. Tsunami, it is a large ocean wave that is caused by sudden motion on the ocean floor. So most tsunamis are caused by earthquake generated in a subduction zone. So here the right answer is option A, subduction zone. Question number 8, assertion and reasoning. Assertion is conserving our soil resources is critical to human survival. Yes, if you want to live, you have to conserve our soil resource. Then reason is soil is home to many microorganisms and contains minerals. Yes, we can say assertion is also assertion is true. Conserving our soil resources, it is critical to human survival. Yes, if you want to sustain our life in this world, we have to conserve our soil. Then reason is also correct. Soil is home to many microorganisms and contains minerals. Soil, it is home for many microorganisms and soil also contains minerals. This is also true, but there is no any relation between assertion and reason here. So option B, both A and R are true. are true, but R is not the correct explanation of A. ಪ್ರತಿಪಾದನೆ ಏನು ಹೇಳ್ತಾ ಇದೆ? ನಮ್ಮ ಮಣ್ಣಿನ ಸಂಪನ್ಮೂಲಗಳನ್ನು ರಕ್ಷಿಸುವುದು ಮಾನವ ಉಳಿವಿಗೆ ನಿರ್ಣಾಯಕವಾಗಿದೆ. ಎಸ್, ನಾವು ಇಲ್ಲಿ ಬದುಕಬೇಕಂದ್ರೆ ನಾವು ಮಣ್ಣನ್ನು ರಕ್ಷಣೆ ಮಾಡಲೇಬೇಕು. ಇದು ಸರಿಯಾಗಿದೆ. ಕಾರಣ ಮಣ್ಣು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ ಮತ್ತು ಖನಿಜಗಳನ್ನು ಹೊಂದಿದೆ. ಏಕೆಂದರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿವೆ ಮತ್ತು ಖನಿಜಗಳನ್ನು ಹೊಂದಿದೆ. ಇದು ಕೂಡ ಸರಿಯಾಗಿದೆ. ಆದರೆ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ನಡುವೆ ಯಾವುದೇ ರೀತಿಯ ಒಂದು ಸಂಬಂಧ ಕಾಣಿಸ್ತಾ ಇಲ್ಲ. ಅಂದರೆ ರೀಸನ್ ಅಸರ್ಷನನ್ನು ಸರಿಯಾಗಿ ವಿವರಣೆ ಮಾಡ್ತಾ ಇಲ್ಲ. ಹಾಗಾಗಿ ಆಪ್ಷನ್ 2 ಸರಿಯಾಗಿದೆ. ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಅಸರ್ಷನ್ನ ಸರಿಯಾದ ವಿವರಣೆ ಅಲ್ಲ. ಕ್ವೆಶ್ಚನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ಸ್ ರಿಪ್ರೆಸೆಂಟ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್? fertile soil, fresh water, natural gas. Option B, clean air, phosphates and biological diversity. Option C, fishes, fertile soil and fresh water. Option D, oil, forest and tides. ಈ ಕೆಳಗಿನ ಯಾವ ಸಂಯೋಜನೆಗಳು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತವೆ? ಆಪ್ಷನ್ ಎ, ಫಲವತ್ತಾದ ಮಣ್ಣು, ತಾಜಾ ನೀರು, ನೈಸರ್ಗಿಕ ಅನಿಲ. ಆಪ್ಷನ್ ಬಿ, ಶುದ್ಧ ಗಾಳಿ, ಫಾಸ್ಫೇಟ್ ಮತ್ತು ಜೈವಿಕ ವೈವಿಧ್ಯತೆ. ಆಪ್ಷನ್ ಸಿ, ಮೀನುಗಳು, ಫಲವತ್ತಾದ ಮಣ್ಣು ಮತ್ತು ತಾಜಾ ನೀರು. ಆಪ್ಷನ್ ಡಿ, ತೈಲ ಕಾಡುಗಳು ಮತ್ತು ಅಲೆಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನ್ಯಾಚುರಲ್ ರಿಸೋರ್ಸಸ್ ಆರ್ ಫಿಶಸ್, ಫರ್ಟೈಲ್ ಸಾಯಿಲ್ ಆ್ಯಂಡ್ ಫ್ರೆಶ್ ವಾಟರ್. ಸೊ ಹಿಯರ್ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮೀನುಗಳು, ಫಲವತ್ತಾದ ಮಣ್ಣು ಮತ್ತು ತಾಜಾ ನೀರು, ಇವು ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. Question number 10. Identify the air pollutant in urban areas which irritates eyes and also respiratory tract of human beings. Surface ozone, oxides of nitrogen, particulate matter, carbon monoxide. ನಗರ ಪ್ರದೇಶಗಳಲ್ಲಿ ಮಾನವರ ಕಣ್ಣುಗಳು ಮತ್ತು ಉಸಿರಾಟವನ್ನು ಕೆರಳಿಸುವ ವಾಯು ಮಾಲಿನ್ಯಕಾರಕವನ್ನು ಗುರುತಿಸಿ. ಆಪ್ಷನ್ ಎ, ಮೇಲ್ಮೈ ಓಝೋನ್. ಆಪ್ಷನ್ ಬಿ, ಸಾರಜನಕ ಆಕ್ಸೈಡ್. ಆಪ್ಷನ್ ಸಿ, ಪರ್ಟಿಕ್ಯುಲೇಟ್ ಮ್ಯಾಟರ್. ಆಪ್ಷನ್ ಡಿ, ಕಾರ್ಬನ್ ಮೊನಾಕ್ಸೈಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸರ್ಫೇಸ್ ಓಝೋನ್.
Question number 11. Kyoto Protocol is related to. Kyoto Protocol ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಗ್ರೀನ್ ಹೌಸ್ ಗ್ಯಾಸ್, ಆಪ್ಷನ್ ಬಿ ಹಜಾರ್ಡಸ್ ವೇಸ್ಟ್, ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ನ್ಯೂಕ್ಲಿಯರ್ ಎನರ್ಜಿ. Yes, here the correct answer is option A, greenhouse gas. Kyoto Protocol, it is related to greenhouse gas. ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಏನಿದೆ ಇದು ಒಂದು ಹಸಿರು ಮನೆ ಅನಿಲಗಳಿಗೆ ಸಂಬಂಧಿಸಿದೆ. ಇಲ್ಲಿ ಆಪ್ಷನ್ ಸ್ವಲ್ಪ ರಾಂಗ್ ಆಗಿವೆ. Kyoto Protocol to limit and reduce greenhouse gases emission. So Kyoto Protocol wants the industrial nation to reduce their greenhouse gas emission around 5.2% by 2012. So we can say Kyoto Protocol is related to greenhouse gases. Question number 12. Software computer cannot be used. Option A for demonstration, option B for reading and writing, option C has a systematic programmed learning techniques, option D has a machine for evaluating students progress. ಸಾಫ್ಟ್ವೇರ್ ಕಂಪ್ಯೂಟರನ್ನು ಯಾವುದಕ್ಕೆ ಬಳಸಲಾಗುವುದಿಲ್ಲ? ಆಪ್ಷನ್ ಎ ಪ್ರದರ್ಶನಕ್ಕಾಗಿ, ಆಪ್ಷನ್ ಬಿ ಓದಲು ಮತ್ತು ಬರೆಯಲು, ಆಪ್ಷನ್ ಸಿ ವ್ಯವಸ್ಥಿತ ಪ್ರೋಗ್ರಾಮ್ ಮಾಡಲಾದ ಕಲಿಕೆಯ ತಂತ್ರಗಳಾಗಿ, ಆಪ್ಷನ್ ಡಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಯಂತ್ರವಾಗಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಾಫ್ಟ್ವೇರ್ ಕಂಪ್ಯೂಟರ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೆಮಾನ್ಸ್ಟ್ರೇಷನ್. ಸಾಫ್ಟ್ವೇರ್ ಕಂಪ್ಯೂಟರನ್ನು ಪ್ರದರ್ಶನಕ್ಕಾಗಿ ಬಳಸಲಾಗುವುದಿಲ್ಲ. ಕ್ವೆಶ್ಚನ್ ನಂಬರ್ 13. The slogan "A tree for each child" was coined for. Option A, Social Forestry Program, option B, Clean Air Program, option C, Soil Conservation Program, option D, Environmental Protection Program. Yes, a tree for each child. ಪ್ರತಿಯೊಂದು ಮಗುವಿಗೆ ಒಂದು ಮರ, ಈ ಒಂದು ಸ್ಲೋಗನ್ ಯಾವುದರಿಂದ ಬಳಸಲಾಗಿದೆ? Yes, it was coined by Social Forestry Program. The slogan "A tree for each child" it was given by Social Forestry Program, and this program is associated with the forest management and protection on barren lands. It raises the plantation in the rural areas to meet the growing demand for timber, fuel wood, fodder, etc. And under this scheme, a tree is planted for each child. ಈ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಮಗುವಿಗೆ ಒಂದೊಂದು ಗಿಡವನ್ನು ನೆಡಲಾಗ್ತದೆ. ಕ್ವೆಶ್ಚನ್ ನಂಬರ್ 14. ಬಾಗ್ is a wetland that receives water from. Option A, nearby water bodies, option B, melting, option C, rainfall only, option D, sea only. ಬಾಗ್ ಒಂದು ಜೌಗು ಪ್ರದೇಶವಾಗಿದ್ದು ಯಾವುದರಿಂದ ನೀರನ್ನು ಪಡಿತಾ ಇದೆ? ಆಪ್ಷನ್ ಎ ಹತ್ತಿರದ ಜಲಮೂಲಗಳು, ಆಪ್ಷನ್ ಬಿ ಕರಗುವಿಕೆ, ಆಪ್ಷನ್ ಸಿ ಮಳೆ ಬೀಳುವುದರಿಂದ ಮಾತ್ರ, ಆಪ್ಷನ್ ಡಿ ಸಮುದ್ರದಿಂದ ಮಾತ್ರ. The right answer is option C, rainfall only. Bog, it is a wetland, it is going to receive the water only from rain. ಬಾಗ್ ಒಂದು ಜೌಗ ಪ್ರದೇಶವಾಗಿದ್ದು ಇದು ಕೇವಲ ಮಳೆ ಬೀಳುವುದರಿಂದ ನೀರನ್ನು ಪಡಿತಾ ಇದೆ. ಬಾಗ್ಸ್ ಆರ್ ಟೈಪ್ ಆಫ್ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್. A bog, it is a wetland of soft, spongy ground that accumulates peat, a deposit of dead plant and material. And bogs receive water from rain. Question number 15. Match the following. List 1 is showing different atmosphere zones and list 2 is showing chemical characters. Atmosphere, biosphere, hydrosphere, lithosphere. Here inert gases, salt, fresh water, snow and ice, organic substances, skeleton matter, light, silicates. Here the right answer is option B. Atmosphere, inert gases, biosphere, organic substances, skeleton matters, hydrosphere, salt, fresh water, snow and ice, lithosphere, light, silicates. Question number 16. The transfer of food energy through a chain of organisms from one trophic level to another is called. Option A, energy chain, option B, food chain, option C, trophic chain, option D, organism chain. ಒಂದು ಟ್ರೋಪಿಕ್ ಮಟ್ಟದಿಂದ ಇನ್ನೊಂದು ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯ ವರ್ಗಾವಣೆಯನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಶಕ್ತಿ ಸರಪಳಿ, ಆಪ್ಷನ್ ಬಿ ಆಹಾರ ಸರಪಳಿ, ಆಪ್ಷನ್ ಸಿ ಟ್ರೋಪಿಕ್ ಚೈನ್, ಆಪ್ಷನ್ ಡಿ ಜೀವಿಗಳ ಸರಪಳಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫುಡ್ ಚೈನ್. ಆಹಾರ ಸರಪಳಿ ಸರಿಯಾದ ಉತ್ತರ. A food chain, it is a linear network of links in a food web starting from producers and ending with the apex predator species.
detrivorous or decomposer species. So here you can observe it will start from producer and it will end with the apex predator. Question number 17. In which of the following layers of the atmosphere ozone 3 gas is present? Stratosphere, mesosphere, troposphere, none of the above. ವಾತಾವರಣ ಕೆಳಗಿದ ಯಾವ ಪದರಗಳಲ್ಲಿ ಓಝೋನ್ ಅನಿಲ ಇರುತ್ತದೆ? The right answer is option A, stratosphere. Most ozone, about 90% ozone it is found in the stratosphere, and it is about 10 to 16 kilometer above Earth's surface, and it is going to extend up to 50 kilometers. Question number 18. Silicosis is caused in the option A, textile industry, option B, sugar industry, option C, stone crushers, option D, all of the above. ಸಿಲಿಕೋಸಿಸ್ ಯಾವುದರಿಂದ ಉಂಟಾಗುತ್ತದೆ? ಆಪ್ಷನ್ ಎ ಜವಳಿ ಉದ್ಯಮ, ಆಪ್ಷನ್ ಬಿ ಸಕ್ಕರೆ ಉದ್ಯಮ, ಆಪ್ಷನ್ ಸಿ ಸ್ಟೋನ್ ಕ್ರಷರ್ಸ್, ಆಪ್ಷನ್ ಡಿ ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟೋನ್ ಕ್ರಷರ್ಸ್. ಸಿಲಿಕೋಸಿಸ್ ಇಟ್ ಈಸ್ ಗೋಯಿಂಗ್ ಟು ಕಾಸ್ ಡ್ಯೂ ಟು ಸ್ಟೋನ್ ಕ್ರಷರ್ಸ್. ಈ ಸ್ಟೋನ್ ಕ್ರಷರ್ಗಳಿಂದ ಸಿಲಿಕೋಸಿಸ್ ಉಂಟಾಗುತ್ತದೆ. ಸಿಲಿಕೋಸಿಸ್ ಇಟ್ ಈಸ್ ಅ ಲಂಗ್ ಡಿಸೀಸ್ and it is usually happens in the jobs where we are going to breathe in dust that contains silica, and that's a tiny crystal found in sand, rock and mineral ores. Question number 19. Which of the following natural hazards is not hydrometeorological? ಕೆಳಗಿನವುಗಳಲ್ಲಿ ಯಾವ ನೈಸರ್ಗಿಕ ಅಪಾಯವು ಜಲ ಹವಾಮಾನವಲ್ಲ? ಆಪ್ಷನ್ ಎ ಸುನಾಮಿ, ಆಪ್ಷನ್ ಬಿ ಟ್ರಾಪಿಕಲ್ ಸೈಕ್ಲೋನ್, ಆಪ್ಷನ್ ಸಿ sea erosion, ಆಪ್ಷನ್ ಡಿ ಸ್ನೋ avalanche. The right answer is option B, tropical cyclone. It is not a hydrometeorological. ಉಷ್ಣವಲಯದ ಚಂಡಮಾರುತ ಇದು ಜಲ ಹವಾಮಾನ ಅಲ್ಲ. Question number 20. Which of the following pollutant gases is not produced both naturally and as a result of industrial activity? Option A, chlorofluorocarbons, option B, carbon dioxide, option C, nitrous oxide, option D, methane. ಕೆಳಗಿನ ಯಾವ ಮಾಲಿನ್ಯಕಾರಕ ಅನಿಲಗಳು ನೈಸರ್ಗಿಕವಾಗಿ ಮತ್ತು ಕೈಗಾರಿಕಾ ಚಟುವಟಿಕೆಗೆ ಪರಿಣಾಮವಾಗಿ ಉತ್ಪತ್ತಿಯಾಗುವುದಿಲ್ಲ? ಆಪ್ಷನ್ ಎ ಕ್ಲೋರೋಫ್ಲೋರೋಕಾರ್ಬನ್ಸ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ಡಿ methane. Yes, this question is for you. You have to comment the right answer in the comment section. A food web is to show. So what food web is going to show? Option A, how feeding relationships are interlinked. Option B, how several food chains are connected together. ಆಪ್ಷನ್ ಸಿ ಹೂ ಈಟ್ಸ್ ವಾಟ್, ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಆಹಾರ ವೆಬ್ ಎಂಬುದು ಏನನ್ನು ತೋರಿಸ್ತದೆ? ಹೇಗೆ ಆಹಾರ ಸಂಬಂಧಗಳು ಪರಸ್ಪರ ಹೊಂದಾಣಿಕೆಯನ್ನು ಹೊಂದಿವೆ, ಹಲವಾರು ಆಹಾರ ಸರಪುಗಳನ್ನ ಹೇಗೆ ಜೋಡಿಸಲಾಗ್ತದೆ, ಯಾರು ಏನನ್ನು ತಿನ್ನುತ್ತಾರೆ, ಮೇಲಿನ ಎಲ್ಲವೂ. So here the right answer is option D is correct. A food web, it is going to show how feeding relationships are interlinked, then several food chains are connected together, who eats what. So ಇಲ್ಲಿ ಆಹಾರ ವೆಬ್ ಎಂಬುದು ಆಹಾರ ಸಂಬಂಧಗಳು ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಕೂಡ ತೋರಿಸ್ತಾ ಇವೆ, ಜೊತೆಗೆ ವಿವಿಧ ಆಹಾರ ಸರಪಳಿಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬುದನ್ನು ತೋರಿಸ್ತವೆ, ಜೊತೆಗೆ ಯಾರು ಏನನ್ನು ತಿನ್ನುತ್ತಾರೆ ಎಂಬುದನ್ನು ಕೂಡ ತೋರಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. So here a food web, it is natural interconnection of food chains and a graphical representation of what eats what in ecological community. So food web ge innondu hesaru consumer resource system. So it is also known as the consumer resource system. Yes, this you must remember. Question number 2. The existence of atmosphere on earth is due to option A, the revolution of the earth around the sun, option B, the rotation of the earth, ಆಪ್ಷನ್ ಸಿ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಭೂಮಿಯ ಮೇಲಿನ ವಾತಾವರಣ ಅಸ್ತಿತ್ವಕ್ಕೆ ಕಾರಣ ಏನು? ಆಪ್ಷನ್ ಎ ಸೂರ್ಯನ ಸುತ್ತ ಭೂಮಿ ತಿರುಗುವುದು, ಆಪ್ಷನ್ ಬಿ ಭೂಮಿಯ ತಿರುಗುವಿಕೆ, ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಈ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಏನಾಗ್ತಾ ಇದೆ, ಭೂಮಿಯ ಮೇಲೆ ವಾತಾವರಣ ಏರ್ಪಡ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 3. The transfer of food energy through a chain of organisms from one trophic level to another trophic is called energy chain, food chain, trophic chain, organism chain. ಯಾವಾಗ ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ಆಹಾರದ ಶಕ್ತಿ ವರ್ಗಾವಣೆ ಆಗ್ತಾ ಇದೆ, ಇದನ್ನು ನಾವು ಏನಂತ ಕರಿತೀವಿ? ಶಕ್ತಿ ಸರಪಳಿ, ಆಹಾರ ಸರಪಳಿ, ಟ್ರಾಪಿಕ್ ಚೈನ್, ಜೀವಿ ಸರಪಳಿ. Yes, the correct answer for this question is option B. It is known as the food chain. ಇದನ್ನು ನಾವು ಆಹಾರ ಸರಪಳಿ ಅಂತ ಹೇಳ್ತೀವಿ.
So food chain, it is a linear network of links in food web starting from producer organisms and ending at apex predator species. Question number 4. Population consists of organisms in a species that are capable of reproducing among themselves. Option B, different species that can interbreed. Option C, collective number of species living and interacting across the biosphere. ಆಪ್ಷನ್ ಡಿ, ಸಮ್ ಆರ್ಗ್ಯಾನಿಸಮ್ಸ್ ದಟ್ ಮೆ ನಾಟ್ ಬಿಲಾಂಗ್ ಟು ಎನಿ ಸ್ಪೀಸೀಸ್. ಜನಸಂಖ್ಯೆ ಏನನ್ನ ಒಳಗೊಂಡಿರ್ತದೆ? ತಮ್ಮ ನಡುವೆ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಇರುವ ಜಾತಿಗಳಲ್ಲಿನ ಜೀವಿಗಳು. ಆಪ್ಷನ್ ಬಿ, ಪರಸ್ಪರ ಸಂತಾನ ವೃದ್ಧಿ ಮಾಡಬಹುದಾದ ವಿವಿಧ ಜಾತಿಗಳು. ಆಪ್ಷನ್ ಸಿ, ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಆಪ್ಷನ್ ಡಿ, ಯಾವುದೇ ಜಾತಿಗೆ ಸೇರದ ಕೆಲವು ಜೀವಿಗಳು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪಾಪ್ಯುಲೇಷನ್. ಇಟ್ ಈಸ್ collective members of species living and interacting across the biosphere. ಜನಸಂಖ್ಯೆ ಏನನ್ನ ಒಳಗೊಂಡಿರ್ತದೆ ಅಂತಂದ್ರೆ ಈ ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರನ್ನ ಇದು ಒಳಗೊಂಡಿರ್ತದೆ. ಕ್ವೆಶ್ಚನ್ ನಂಬರ್ 5. ಎನರ್ಜಿ ಪಿರಾಮಿಡ್ ಈಸ್ ಆಲ್ವೇಸ್ ಇನ್ವರ್ಟೆಡ್, ಆಲ್ವೇಸ್ ಹಾರಿಜಾಂಟಲ್, ಸಮ್ಟೈಮ್ಸ್ ಡಯಾಗ್ನಲ್, ನನ್ ಆಫ್ ದಿ ಅಬೌವ್. ಶಕ್ತಿಯ ಪಿರಾಮಿಡ್ ಹೇಗಿದೆ? ಯಾವಾಗಲೂ ತಲೆ ಕೆಳಗಾಗಿರ್ತದೆ, ಯಾವಾಗಲೂ ಅಡ್ಡಲಾಗಿರ್ತದೆ, ಕೆಲವೊಮ್ಮೆ ಕರ್ಣೀಯವಾಗಿರ್ತದೆ, ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಯಾವಾಗಲೂ ಕೂಡ ಈ ಶಕ್ತಿ ಪಿರಾಮಿಡ್ ತಲೆ ಕೆಳಗಾಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ದ ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಅಪ್ರೈಟ್ ಆರ್ ವರ್ಟಿಕಲ್. So it shows the flow of energy at different tropic levels. Here energy is minimum at highest tropic level and energy is maximum at the lowest tropic level. This you must remember. Energy is always at producers level. It is lower at tertiary consumers. Question number 6. Total organic matter in an ecosystem is called biome, biotic community, plants, biomass. ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನು ಏನಂತ ಕರಿತೀವಿ? ಬಯೋಮ್, ಜೈವಿಕ ಸಮುದಾಯ, ಸಸ್ಯಗಳು, ಜೀವರಾಶಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಬಯೋಮಾಸ್, ಜೀವರಾಶಿ ಅಂತ ಕರಿತೀವಿ. ಸೊ ಕ್ವೆಶ್ಚನ್ ನಂಬರ್ 7. ಅ ಟೆಂಪರೇಚರ್ ಇನ್ವರ್ಜನ್, ಇಟ್ ಈಸ್ ಅ ಕಂಡೀಷನ್ ವೆನ್ ದ ಏರ್, ಆಪ್ಷನ್ ಎ ನಿಯರ್ ದ ಗ್ರೌಂಡ್ ಈಸ್ ಲೈಟರ್, ಆಪ್ಷನ್ ಬಿ ನಿಯರ್ ದ ಗ್ರೌಂಡ್ ಈಸ್ ಕೂಲರ್ ದ್ಯಾನ್ ಏರ್ ಅಟ್ ದ ಹೈಯೆಸ್ಟ್ ಅಲ್ಟಿಟ್ಯೂಡ್, ಆಪ್ಷನ್ ಸಿ ನಿಯರ್ ದ ಗ್ರೌಂಡ್ ಈಸ್ ಹಾಟರ್ then that at the higher altitude, option D none of the above. ತಾಪಮಾನದ ವಿಲೋಮವು ಗಾಳಿಯ ಯಾವ ಒಂದು ಸ್ಥಿತಿಯಾಗಿದೆ? ಗಾಳಿ ನೆಲದ ಹತ್ತಿರ ಹಗುರವಾಗಿರ್ತದೆ, ಆ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರ್ತದೆ, ನೆಲದ ಸಮೀಪ ಹೆಚ್ಚಿನ ಎತ್ತರಕ್ಕಿಂತ ಬಿಸಿಯಾಗಿರುತ್ತದೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಟೆಂಪರೇಚರ್ ಇನ್ವರ್ಜನ್ ಮೀನ್ಸ್ ನಿಯರ್ ದ ಗ್ರೌಂಡ್ ಇಟ್ ಈಸ್ ಕೂಲರ್ ದ್ಯಾನ್ ಏರ್ ಅಟ್ ದ ಹೈಯರ್ ಅಲ್ಟಿಟ್ಯೂಡ್ಸ್. ಟೆಂಪರೇಚರ್, ತಾಪಮಾನ ಯಾವಾಗಲೂ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರುತ್ತದೆ. ಸೊ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಥರ್ಮಲ್ ಇನ್ವರ್ಜನ್. ಇಟ್ ಈಸ್ ಅ ರಿವರ್ಸಲ್ ಆಫ್ ದ ನಾರ್ಮಲ್ ಬಿಹೇವಿಯರ್ ಆಫ್ ದಿ ಟೆಂಪರೇಚರ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಇನ್ ವಿಚ್ ಲೇಯರ್ ಆಫ್ ಕೂಲ್ ಏರ್ ಅಟ್ ದ ಸರ್ಫೇಸ್ ಈಸ್ ಓವರ್ಲೇನ್ ಬೈ ಅ ಲೇಯರ್ ಆಫ್ ವಾರ್ಮರ್ ಏರ್. ಕ್ವೆಶ್ಚನ್ ನಂಬರ್ 8. ಇನ್ ಅನ್ ಇಕೋಟ್ಯೂನ್ ದ ಸ್ಪೀಸೀಸ್ ವಿಚ್ ಬಿಕಮ್ ಅಬಂಡೆಂಟ್ ಆರ್ ಕಾಲ್ಡ್ keystone species, endemic species, edge species, poster species. ಇಕೋಟೋನ್ನಲ್ಲಿ ಹೇರಳವಾಗಿರುವ ಜಾತಿಗಳನ್ನು ಏನಂತ ಕರೆಯಲಾಗುತ್ತೆ? ಕೀಸ್ಟೋನ್ ಜಾತಿಗಳು, ಸ್ಥಳೀಯ ಜಾತಿಗಳು, ಅಂಚಿನ ಜಾತಿಗಳು, ಸಾಕು ಜಾತಿಗಳು. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ಎಡ್ಜ್ ಸ್ಪೀಸೀಸ್, ಅಂಚಿನ ಜಾತಿಗಳು ಅಂತ ಕರಿತೀವಿ. ಕ್ವೆಶನ್ ನಂಬರ್ 9. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ or O3 gas is present? Stratosphere, mesosphere, troposphere, none of the above. ವಾತಾವರಣದ ಕೆಳಗಿನ ಯಾವ ಪದರಗಳಲ್ಲಿ ಓಝೋನ್ ಅನಿಲ ಇರುತ್ತದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಓಝೋನ್. ಇಟ್ ಈಸ್ ಫೌಂಡ್ ಇನ್ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ನಲ್ಲಿ O3 ಅನಿಲ ಕಂಡು ಬರ್ತದೆ. ಮೋಸ್ಟ್ ಓಝೋನ್, 90% ಆಫ್ ದ ಓಝೋನ್ is found in the stratosphere, which begins about 10 to 16 kilometers above the earth's surface and it extends up to 50 kilometers. Question number 10. The most dynamic layer of the atmosphere in terms of climatic and weather condition is? ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳ ವಿಷಯದಲ್ಲಿ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು? ಟ್ರೋಪೋಸ್ಪಿಯರ್, ಅಯೋನೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರೋಪೋಸ್ಪಿಯರ್. The total amount of organic matter on earth or in any particular ecosystem is called biomass. It is usually measured as the amount per unit surface area.
Question number 11, assertion is conserving our soil resources is critical to human survival. ಮಾನವ ಬದುಕಬೇಕಂದ್ರೆ ಮಣ್ಣನ್ನು ನಾವು ರಕ್ಷಣೆ ಮಾಡಲೇಬೇಕು. ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಕಂಟೇನ್ಸ್ ಮಿನರಲ್. ಸೊ ಈ ಮಣ್ಣು ಸಂಪನ್ಮೂಲ ಏನಾಗಿದೆ, ಹಲವಾರು ಸೂಕ್ಷ್ಮ ಜೀವಿಗಳಿಗೆ ಆಸರೆಯಾಗಿದೆ ಮತ್ತು ಮಿನರಲ್ಗಳನ್ನು ಹೊಂದಿದೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. Question number 12, among the following fuels of energy, which is the most environment friendly? ಈ ಕೆಳಗಿನ ಶಕ್ತಿಯ ಇಂಧನಗಳಲ್ಲಿ ಯಾವುದು ಹೆಚ್ಚು ಪರಿಸರ ಸ್ನೇಹಿಯಾಗಿದೆ? ಇಥನಾಲ್, ಬಯೋಗ್ಯಾಸ್, CNG, ಹೈಡ್ರೋಜನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಹೈಡ್ರೋಜನ್. ಇಟ್ ಈಸ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಹೈಡ್ರೋಜನ್ ಎಂಬುದು ಪರಿಸರ ಸ್ನೇಹಿ ಇಂಧನವಾಗಿದೆ. Question number 13, which of the following can be considered as the best example of primary air pollutants? Carbon dioxide released from burning of coal, sulfur trioxide, ozone produced in photochemical smog, carbon dioxide released through photosynthesis. ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆ ಅಂತ ಪರಿಗಣಿಸಬಹುದು? ಆಪ್ಷನ್ ಎ, ಕಲ್ಲಿದ್ದಲನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ಬರುತ್ತದೆ ಅಲ್ಲ ಅದು. ಆಪ್ಷನ್ ಬಿ, ಸಲ್ಫರ್ ಟ್ರೈಆಕ್ಸೈಡ್. ಆಪ್ಷನ್ ಸಿ, ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್. ಆಪ್ಷನ್ ಡಿ, ದ್ಯುತಿ ಸಂಶ್ಲೇಷಣೆಯ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಆಫ್ ಕೋಲ್. ಕಲ್ಲಿದ್ದಲನ್ನು ಸುಡುವುದರಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಇದು ಪ್ರಾಥಮಿಕ ವಾಯು ಮಾಲಿನ್ಯಕಾರಕ್ಕೆ ಉದಾಹರಣೆಯಾಗಿದೆ. ಸೊ ಸಮ್ ಅದರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಆರ್ ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, then volatile organic compounds, sulfur oxides, particulate matter, mercury, and many more. Question number 14, here match the following question. Here the right answer is option A. So hearing, the noise level will be 30 decibels, whispering 1 decibel, interference with sleep it is 60 decibels, normal talk is 30 to 50 decibels. Question number 15, which of the following gas affects human health by reducing blood's ability to carry oxygen to different parts of the body? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಕೆಳಗಿನ ಯಾವ ಅನಿಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ? ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಬಿ, ಸಲ್ಫರ್ ಡೈಆಕ್ಸೈಡ್. ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ, ನೈಟ್ರಸ್ ಆಕ್ಸೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾರ್ಬನ್ ಮೊನಾಕ್ಸೈಡ್. Carbon monoxide enters the bloodstream and reduces oxygen delivery to the body's organs and tissues. Question number 16, which of the following best illustrates a secondary air pollutant? CO2 released from the burning of coal, NO2 released from the burning of oil, ozone produced in photochemical smog, none of the above. ಕೆಳಗಿನಲ್ಲಿ ಯಾವುದು ದ್ವಿತೀಯ ಮಾಲಿನ್ಯ ಕಾರಕವನ್ನು ಉತ್ತಮವಾಗಿ ವಿವರಿಸ್ತಾ ಇದೆ? ಆಪ್ಷನ್ ಎ, ಕಲ್ಲಿದ್ದಲಿನ ದಹನದಿಂದ ಬಿಡುಗಡೆಯಾದ CO2. ಆಪ್ಷನ್ ಬಿ, ತೈಲದ ಉರಿಯುವಿಕೆಯಿಂದ ಬಿಡುಗಡೆಯಾದ NO2. ಆಪ್ಷನ್ ಸಿ, ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್. ಆಪ್ಷನ್ ಡಿ, ಮೇಲ್ನ ಯಾವುದೂ ಅಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಓಝೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋಕೆಮಿಕಲ್ ಸ್ಮಾಗ್. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದು ದ್ವಿತೀಯ ಮಾಲಿನ್ಯ ಕಾರಣಕ್ಕೆ ಉದಾಹರಣೆಯಾಗಿದೆ. Question number 17, how are nitrogen oxides, sulfur oxides and carbon oxides are related? ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಆಕ್ಸೈಡ್ಗಳು ಹೇಗೆ ಸಂಬಂಧವನ್ನು ಹೊಂದಿವೆ? 4 options are given here. Let us move to the right answer. The right answer is option B. All of them are primary air pollutants that contribute to acid deposition. ಸೊ ಇಲ್ಲಿ ಎಲ್ಲ ಮೂರೂ ಕೂಡ ಏನಾಗಿವೆ? ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳಾಗಿವೆ. ಆಮ್ಲ ಶೇಖರಣೆಗೆ ಇವು ಕಾರಣವಾಗ್ತಾ ಇವೆ. Question number 18, which of the following is the main discharge from coal based power plants? SPM, fly ash, smog, none of the above. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ವಿಸರ್ಜನೆಯಾಗಿದೆ? SPM, ಹಾರು ಬೂದಿ, ಹೊಗೆ, ಮೇಲಿನ ಯಾವುದೂ ಅಲ್ಲ. The correct answer for this question is option B, fly ash, ಹಾರು ಬೂದಿ. So fly ash, it is a pine powder that is byproduct of burning coal in electric generation power plants. Question number 19, the balance in oxygen level is maintained by photosynthesis and cellular respiration, industrial emissions of gases, release of ozone in upper atmosphere, none of the above. ಆಮ್ಲಜನಕದ ಮಟ್ಟದಲ್ಲಿ ಸಮತೋಲನವನ್ನು ಯಾವುದರಿಂದ ನಿರ್ವಹಿಸಲಾಗುತ್ತೆ?
ಆಪ್ಷನ್ ಎ ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್, ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. Question number 20. The constituent of smog that causes irritation to the eye is. ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ ಯಾವುದು? ಆಪ್ಷನ್ ಎ ಎನ್, ಆಪ್ಷನ್ ಬಿ ಪ್ಯಾನ್, ಆಪ್ಷನ್ ಸಿ CO, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ಯಾನ್. ಎಸ್, ಪ್ಯಾನ್ ಮೀನ್ಸ್ here the major undesirable components of photochemical smog are nitrogen oxide, which is known as the NO2, then ozone O3, then PAN, peroxysilate nitrate, and chemical compounds that contain the CHO group. And PAN, it causes eye irritation and plant damages. Question number 21. The pesticide directly affecting the nervous system is. ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಕೀಟನಾಶಕ ಯಾವುದು? ಆಪ್ಷನ್ ಎ DDT, ಆಪ್ಷನ್ ಬಿ ಅಲ್ಡ್ರಿನ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಫಾಸ್ಫೇಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಲ್ಡ್ರಿನ್. ಕ್ವೆಶ್ಚನ್ ನಂಬರ್ 22. ಹೌ ಡಸ್ ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮ್? ದ್ವಿತೀಯ ರಾಸಾಯನಿಕ ಹೊಗೆಯು ಹೇಗೆ ರೂಪುಗೊಳ್ತಾ ಇದೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ರಿಯಾಕ್ಷನ್ಸ್ ಆಕರ್ ಬಿಟ್ವೀನ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್ ಆ್ಯಂಡ್ ಸನ್ಲೈಟ್. ದೆನ್ ಫೋಟೋಕೆಮಿಕಲ್ ಸ್ಮಾಗ್ ಇಸ್ ಗೋಯಿಂಗ್ ಟು ಫಾರ್ಮ್. ಯಾವಾಗ ದ್ವಿತೀಯ ವಾಯು ಮಾಲಿನ್ಯಕಾರಕಗಳು ಮತ್ತು ಸೂರ್ಯನ ಕಿರಣಗಳ ನಡುವೆ ಪ್ರತಿಕ್ರಿಯೆ ಸಂಭವಿಸ್ತಾ ಇದೆ, ಆವಾಗ ಈ ಒಂದು ಫೋಟೋಕೆಮಿಕಲ್ ಸ್ಮಾಗ್ ಉತ್ಪತ್ತಿ ಆಗ್ತಾ ಇದೆ. ಸೊ photochemical smog, it is a type of smog produced when ultraviolet light from the sun reacts with nitrogen oxides in the atmosphere. Question number 23. Silicosis, it is caused in the. ಸಿಲಿಕಾಸಿಸ್ ಎಲ್ಲಿ ಉಂಟಾಗ್ತಾ ಇದೆ? ಟೆಕ್ಸ್ಟೈಲ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ, ಸ್ಟೋನ್ ಕ್ರಷರ್ಸ್, ಆಲ್ ಆಫ್ ದಿ ಅಬೌವ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಟೋನ್ ಕ್ರಷರ್ಸ್. Silicosis, it is a lung disease. It usually happens in jobs where you breathe in dust that contains silica. Question number 24. Sustainable development goals have specific targets to be achieved by. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿವೆ. 2022, 2030, 2040, 2050. The right answer is option B, 2030. Question number 25. Fertilizers can be washed into rivers by rain, leading to bioaccumulation, eutrophication, biodegradation, spontaneous combustion. ರಸಗೊಬ್ಬರಗಳನ್ನು ಮಳೆಯಿಂದ ನದಿಗಳಿಗಾಗಿ ತೊಳೆಯೋದ್ರಿಂದ ಏನಾಗ್ತಾ ಇದೆ? ಜೈವಿಕ ಶೇಖರಣೆ, ಯೂಟ್ರೋಫಿಕೇಶನ್, ಜೈವಿಕ ವಿಘಟನೆ, ಸ್ವಾಭಾವಿಕ ದಹನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯೂಟ್ರೋಫಿಕೇಶನ್. A major problem with the use of fertilizers occurs when they are washed in the rivers. It causes eutrophication. The following is not a primary greenhouse gas found in Earth's atmosphere. ಅದೇ ರೀತಿ ಫ್ರೆಂಡ್ಸ್, ಎಲ್ಲರೂ ಕೂಡ ಒಂದು ಪೆನ್ ಮತ್ತು ಪೇಪರ್ ಜೊತೆಗೆ ಕೂತ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನಿಮ್ಮ ಈ ಉತ್ತರಗಳು ಎಷ್ಟು ಸರಿ ಆಗ್ತವೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಪ್ರಶ್ನೆನ ಓದಿದ ತಕ್ಷಣ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ನೀಡಿ. ಸೊ ಅದೇ ರೀತಿ ಎಷ್ಟು ಉತ್ತರಗಳು ಸರಿ ಬರ್ತವೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಇದರಲ್ಲಿ ನಾನು ವಿವರಣೆಯನ್ನು ನೀಡ್ತಾ ಇಲ್ಲ, ಕೇವಲ ಪ್ರಶ್ನೆ ಉತ್ತರನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. So option which of the following not primary greenhouse gas found in Earth's atmosphere? Carbon dioxide, methane, water vapor, nitrogen oxide. ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾತಾವರಣದಲ್ಲಿ ಕಂಡುಬರುವ ಪ್ರಾಥಮಿಕ ಹಸಿರುಮನೆ ಅನಿಲವಲ್ಲ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ನೀರಿನ ಆವಿ, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. Yes, here the correct answer is option D, nitrogen oxide. Question number 2. The Puli Budge Wildlife Sanctuary, which is natural habitat of grey-bellied tragopum, is located in which state? ಸೊ ಪುಲಿ ಬಾಡ್ಜೆ ವನ್ಯಜೀವಿ ಅಭಯಾರಣ್ಯವು ಬೂದು ಹೊಟ್ಟೆಯ ಟ್ರಾಗೋಪಾರ್ನ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ತ್ರಿಪುರಾ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ನಾಗಾಲ್ಯಾಂಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ ನಾಗಾಲ್ಯಾಂಡ್. Question number 3. Which among the following is measured by Dobson unit? ಕೆಳಗಿನವುಗಳಲ್ಲಿ ಯಾವುದನ್ನು ಡಾಬ್ಸನ್ ಘಟಕದಿಂದ ಅಳೆಯಲಾಗುತ್ತೆ? ಆಪ್ಷನ್ ಎ ಓಝೋನ್ ಕಾನ್ಸಂಟ್ರೇಷನ್, ಆಪ್ಷನ್ ಬಿ ಥರ್ಮಲ್ ಕಂಡಕ್ಟಿವಿಟಿ, ಆಪ್ಷನ್ ಸಿ ಸಾಯಿಲ್ ಮಾಯಿಶ್ಚರ್, ಆಪ್ಷನ್ ಡಿ ರೇಡಿಯೇಷನ್. Yes, here the correct answer is option A, ozone concentration is measured by using Dobson unit.
ಸೊ ಓಜೋನ್ ಸಾಂದ್ರತೆಯನ್ನು ನಾವು ಇಲ್ಲಿ ಅಳತೆ ಮಾಡಲು ಈ ಡಾಪ್ಸನ್ ಘಟಕವನ್ನು ಬಳಕೆ ಮಾಡ್ತೀವಿ. ಕ್ವೆಶನ್ ನಂಬರ್ 4, ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ವಿಚ್ ಅಮಂಗ್ ದ ಫಾಲೋವಿಂಗ್ ನ್ಯಾಷನಲ್ ಪಾರ್ಕ್ಸ್? ಭಾರತದ ಮೊದಲ ಬಟರ್ಫ್ಲೈ ಪಾರ್ಕನ್ನು ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಬಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಸಿ ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್ ಕಲ್ಕತ್ತಾ, ಆಪ್ಷನ್ ಡಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ. ಎಸ್, ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ. ಸೊ ಆಪ್ಷನ್ ಎ ಸರಿಯಾಗಿದೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ. ಕ್ವೆಶನ್ ನಂಬರ್ 5, ರೆಡ್ ಡೇಟಾ ಬುಕ್ ಈಸ್ ಪಬ್ಲಿಷ್ಡ್ ಬೈ ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ ಬಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಆಪ್ಷನ್ ಸಿ ವರ್ಲ್ಡ್ ವೈಡ್ ಎನ್ವೈರನ್ಮೆಂಟ್ ಫೆಸಿಲಿಟಿ, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಕೆಂಪು ಡೇಟಾ ಪುಸ್ತಕವನ್ನು ಯಾರು ಪ್ರಕಟಿಸ್ತಾರೆ? ಆಪ್ಷನ್ ಎ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಆಪ್ಷನ್ ಬಿ ವಿಶ್ವ ವನ್ಯಜೀವಿ ನಿಧಿ, ಆಪ್ಷನ್ ಸಿ ವಿಶ್ವ ಪರಿಸರ ಸೌಲಭ್ಯ, ಆಪ್ಷನ್ ಡಿ ಪ್ರಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ. Yes, here the correct answer for this question is option D, International Union for the Conservation of Nature and Natural Resources. ಪ್ರಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ. ಕ್ವೆಶನ್ ನಂಬರ್ 6, ವಾಟ್ ಈಸ್ ದ ಅನದರ್ ನೇಮ್ ಆಫ್ ಅರ್ತ್ ಸಮಿಟ್? ಅರ್ತ್ ಸಮಿಟ್ನ ಭೂಮಿ ಶೃಂಗಸಭೆಯ ಇನ್ನೊಂದು ಹೆಸರೇನು? ಆಪ್ಷನ್ ಎ ಜಿನೇವಾ ಸಮಿಟ್, ಆಪ್ಷನ್ ಬಿ ಬ್ರೆಜಿಲಿಯಾ ಸಮಿಟ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ವರ್ಲ್ಡ್ ಸಮಿಟ್. Yes, another name for Earth Summit is Rio Summit. Option C is the right answer. So Rio ಶೃಂಗಸಭೆಯಲ್ಲಿ ಸರಿಯಾದ ಉತ್ತರ. Question number 7, environmental impact assessment is an objective analysis of the probable changes in option A physical characteristics of the environment, option B biophysical characteristics of the environment, option C socio-economic characteristics of the environment, option D all of the above. ಪರಿಸರ ಪ್ರಭಾವದ ಮೌಲ್ಯಮಾಪನವು ಇದರಲ್ಲಿ ಸಂಭವನೀಯ ಬದಲಾವಣೆಗಳ ವಸ್ತುನಿಷ್ಠ ವಿಶ್ಲೇಷಣೆಯಾಗಿದೆ. ಆಪ್ಷನ್ ಎ ಪರಿಸರದ ಭೌತಿಕ ಗುಣಲಕ್ಷಣಗಳು, ಆಪ್ಷನ್ ಬಿ ಪರಿಸರದ ಜೈವಿಕ ಭೌತಿಕ ಗುಣಲಕ್ಷಣಗಳು, ಆಪ್ಷನ್ ಸಿ ಪರಿಸರದ ಸಾಮಾಜಿಕ ಆರ್ಥಿಕ ಗುಣಲಕ್ಷಣಗಳು, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಈಸ್ ಕರೆಕ್ಟ್ ಆನ್ಸರ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 8, bog is a wetland that receives water from nearby water bodies. Option A B melting, option C rainfall only, option D sea only. ಬಾಗ್ ಒಂದು ಜೌಗು ಪ್ರದೇಶವಾಗಿದ್ದು ಅದು ನೀರನ್ನು ಯಾವುದರಿಂದ ಪಡಿತಾ ಇದೆ? ಹತ್ತಿರದ ಜಲಮೂಲಗಳು, ಕರಗುವಿಕೆ, ಮಳೆ ಬೀಳುವುದು, ಸಮುದ್ರ ಮಾತ್ರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ rainfall only. So bog, it is a wetland receiving water only from rainfall. Question number 9, fresh water achieves its greatest density at ತಾಜಾ ನೀರು ಯಾವೊಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಧಿಕ ಸಾಂದ್ರತೆಯನ್ನು ಸಾಧಿಸ್ತಾ ಇದೆ? ಆಪ್ಷನ್ ಎ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್ ಪ್ಲಸ್, ಆಪ್ಷನ್ ಡಿ -2.5 ಡಿಗ್ರಿ ಸೆಲ್ಸಿಯಸ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ at 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಜಾ ನೀರು ಅಧಿಕ ಸಾಂದ್ರತೆಯನ್ನು ಸಾಧಿಸ್ತಾ ಇದೆ. ಕ್ವೆಶನ್ ನಂಬರ್ 10, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅರ್ಥಕ್ವೇಕ್? ಆಪ್ಷನ್ ಎ ಫೋಕಸ್, ಆಪ್ಷನ್ ಬಿ ಎಪಿಸೆಂಟರ್, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಸ್ವೆಲ್ಸ್. ಎಸ್, ಈ ಕೆಳಗಿನವುಗಳಲ್ಲಿ ಭೂಕಂಪಗಳೊಂದಿಗೆ ಸಂಬಂಧ ಭೂಕಂಪಗಳಿಗೆ ಸಂಬಂಧ ಹೊಂದಿಲ್ಲದೆ ಇರುವ ಪದ ಯಾವುದು? ಆಪ್ಷನ್ ಎ ಕೇಂದ್ರಿತ, ಆಪ್ಷನ್ ಬಿ ಅತಿ ಕೇಂದ್ರ, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಉಬ್ಬುವುದು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ವೆಲ್ಸ್. ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ಅರ್ಥಕ್ವೇಕ್. ಇಲ್ಲಿ ಉಬ್ಬುತ್ತದೆ ಎಂಬುವ ಪದ ಏನಿದೆ ಇದು ಭೂಕಂಪಗಳಿಗೆ ಸಂಬಂಧ ಇಲ್ಲ. ಕ್ವೆಶನ್ ನಂಬರ್ 11, ದ ಟಾಲೆಸ್ಟ್ ಟ್ರೀಸ್ ಇನ್ ದ ವರ್ಲ್ಡ್ ಆರ್ ಫೌಂಡ್ ಇನ್ ದ ರೀಜನ್ ಇಕ್ವಿಟೋರಿಯಲ್ ರೀಜನ್, ಟೆಂಪರೇಟ್ ರೀಜನ್, ಮಾನ್ಸೂನ್ ರೀಜನ್, ಮೆಡಿಟರೇನಿಯನ್ ರೀಜನ್. ವಿಶ್ವದ ಅತಿ ಎತ್ತರದ ಮರಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ. ಆಪ್ಷನ್ ಎ ಸಮಭಾಜಕ ಪ್ರದೇಶ, ಆಪ್ಷನ್ ಬಿ ಸಮಶೀತೋಷ್ಣ ಪ್ರದೇಶ, ಆಪ್ಷನ್ ಸಿ ಮಾನ್ಸೂನ್ ಪ್ರದೇಶ, ಆಪ್ಷನ್ ಡಿ ಮೆಡಿಟರೇನಿಯನ್ ಪ್ರದೇಶ. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೆಂಪರೇಟ್ ರೀಜನ್.
ದ ಟಾಲೆಸ್ಟ್ ಟ್ರೀಸ್ ಆರ್ ಫೌಂಡ್ ಇನ್ ಟೆಂಪರೇಟ್ ರೀಜನ್. ಅತಿ ಎತ್ತರದ ಮರಗಳು ಈ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತಾ ಇವೆ. ಕ್ವೆಶನ್ ನಂಬರ್ 12, ಮ್ಯಾಚ್ ದ ಫಾಲೋವಿಂಗ್ on here national parks and here states are given. The correct answer is option A. So Periyar, it is in Kerala, then Nandakanan, it is in Orissa, Corbett National Park, it is in Uttarakhand, Sariska Tiger Reserve, it is in Rajasthan. Question number 13, human ear is most sensitive to noise in which of the following ranges? ಮಾನವನ ಕಿವಿಯು ಈ ಕೆಳಗಿನ ಯಾವ ಶ್ರೇಣಿಗಳಲ್ಲಿ ಶಬ್ದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ? ಆಪ್ಷನ್ ಎ 1 to 2 kHz, ಆಪ್ಷನ್ ಬಿ 100 to 500 Hz, ಆಪ್ಷನ್ ಸಿ 10 to 12 kHz, ಆಪ್ಷನ್ ಡಿ 13 to 16. Yes, here the right answer is option A is correct, 1 to 2 kHz. Question number 14, which one of the following units is used to measure intensity of noise? ಕೆಳಗಿನ ಯಾವ ಘಟಕಗಳಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸಲಾಗ್ತದೆ? ಆಪ್ಷನ್ ಎ ಡೆಸಿಬಲ್, ಆಪ್ಷನ್ ಬಿ ಹರ್ಟ್ಸ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ವ್ಯಾಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಡೆಸಿಬಲ್. Question number 15, if the population growth follows a logistic curve, the maximum sustainable yield, option A is equal to half of the carrying capacity, option B is equal to the carrying capacity, option C depends on growth rates, option D depends on the initial population. ಜನಸಂಖ್ಯೆಯ ಬೆಳವಣಿಗೆಯು ಲಾಜಿಸ್ಟಿಕ್ ಕರ್ವ್ ಅನ್ನು ಅನುಸರಿಸಿದರೆ ಗರಿಷ್ಠ ಸಮರ್ಥನೀಯ ಇಳುವರಿ, ಆಪ್ಷನ್ ಎ ಅರ್ಧ ಸಾಗಿಸುವ ಸಾಮರ್ಥ್ಯಕ್ಕೆ ಸಮನಾಗಿರುತ್ತದೆ, ಆಪ್ಷನ್ ಬಿ ಒಯ್ಯುವ ಸಾಮರ್ಥ್ಯಕ್ಕೆ ಸಮನಾಗಿರುತ್ತದೆ, ಆಪ್ಷನ್ ಸಿ ಬೆಳವಣಿಗೆ ದರಗಳನ್ನು ಅವಲಂಬಿಸಿರುತ್ತದೆ, ಆಪ್ಷನ್ ಡಿ ಆರಂಭಿಕ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಕ್ಯಾರಿಂಗ್ ಕೆಪಾಸಿಟಿ. ಸೊ ಇದು ಅರ್ಧ ಕ್ಯಾರಿಂಗ್ ಕೆಪಾಸಿಟಿಗೆ ಸಮನಾಗಿರುತ್ತದೆ. ಕ್ವೆಶನ್ ನಂಬರ್ 16, ಕೆಮಿಕಲ್ ವೆದರಿಂಗ್ ಆಫ್ ರಾಕ್ಸ್ ಇಸ್ ಲಾರ್ಜ್ಲಿ ಡಿಪೆಂಡೆಂಟ್ ಅಪಾನ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ವಿಂಡ್ ಆಕ್ಷನ್, ಹೆವಿ ರೇನ್ಫಾಲ್, ಗ್ಲೇಸಿಯೇಷನ್. ಬಂಡೆಗಳ ರಾಸಾಯನಿಕ ಹವಾಮಾನವು ಹೆಚ್ಚಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ ಎ ಹೆಚ್ಚಿನ ತಾಪಮಾನ, ಆಪ್ಷನ್ ಬಿ ಬಲವಾದ ಗಾಳಿ, ಆಪ್ಷನ್ ಸಿ ಭಾರೀ ಮಳೆ, ಆಪ್ಷನ್ ಡಿ ಗ್ಲೇಸಿಯೇಷನ್. Yes, here the correct answer is option C, heavy rainfall, ಭಾರೀ ಮಳೆ. Question number 17, match the following. Here zones, list 1 is showing zones, list 2 is showing chemical characters. The right answer is option B. Atmosphere is related to inert gases, then biosphere is related to organic substances, skeleton matter, hydrosphere is related to salt, fresh water, snow and ice, lithosphere is related to light silicates. Question number 18, deforestation during the recent decades has led to soil erosion, landslides, loss of biodiversity, all of the above. ಇತ್ತೀಚಿನ ದಶಕಗಳಲ್ಲಿ ಅರಣ್ಯ ನಾಶವು ಯಾವುದಕ್ಕೆ ಕಾರಣವಾಗಿದೆ? ಮಣ್ಣಿನ ಸವೆತ, ಭೂಕಂಪ, ಜೈವಿಕ ವೈವಿಧ್ಯತೆಯ ನಷ್ಟ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ಡಿಫಾರೆಸ್ಟೇಷನ್ it leads to soil erosion, landslides and biodiversity loss. ಸೊ ಈ ಒಂದು ಅರಣ್ಯ ನಾಶದಿಂದ ಮಣ್ಣಿನ ಸವೆತ ಆಗ್ತಾ ಇದೆ, ಭೂಕುಸಿತ ಆಗ್ತಾ ಇದೆ, ಮತ್ತು ಜೈವಿಕ ವೈವಿಧ್ಯತೆಯ ನಷ್ಟ ಕೂಡ ಆಗ್ತಾ ಇದೆ. Question number 19, which one of the following natural hazards is responsible for causing highest human disaster? Earthquakes, snowstorms, volcanic eruptions, tsunami. ಈ ಕೆಳಗಿನ ಯಾವ ನೈಸರ್ಗಿಕ ಅಪಾಯಗಳು ಅತಿ ಹೆಚ್ಚು ಮಾನವ ವಿಪತ್ತಿಗೆ ಕಾರಣವಾಗಿವೆ? ಆಪ್ಷನ್ ಎ ಭೂಕಂಪ, ಆಪ್ಷನ್ ಬಿ ಹಿಮ ಬಿರುಗಾಳಿ, ಆಪ್ಷನ್ ಸಿ ಜ್ವಾಲಾಮುಖಿ ಸ್ಫೋಟ, ಆಪ್ಷನ್ ಡಿ ಸುನಾಮಿ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಸುನಾಮಿ. Question number 20, which one of the following is appropriate for natural hazard mitigation? International AID, international aid, timely warning system, rehabilitation, community participation. ಸೊ ನೈಸರ್ಗಿಕ ಅಪಾಯವನ್ನು ತಗ್ಗಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಅಂತಾರಾಷ್ಟ್ರೀಯ ಸಹಾಯ, ಆಪ್ಷನ್ ಬಿ ಸಮಯೋಚಿತ ಎಚ್ಚರಿಕೆ ವ್ಯವಸ್ಥೆ, ಆಪ್ಷನ್ ಸಿ ಪುನರ್ವಸತಿ, ಆಪ್ಷನ್ ಡಿ ಸಮುದಾಯ ಭಾಗವಹಿಸುವಿಕೆ. Yes, here the correct answer is option B, timely warning system, ಸಮಯೋಚಿತ ಎಚ್ಚರಿಕೆಯ ವ್ಯವಸ್ಥೆ. Question number 21, the great Indian bustard bird is found in
Thar Desert of India, coastal regions of India, temperate forests in the Himalaya, Tarai zones of the Himalayan foot. ಭಾರತೀಯ ಬಸ್ಟರ್ಡ್ ಪಕ್ಷಿಯು ಎಲ್ಲಿ ಕಂಡು ಬರ್ತಾ ಇದೆ? ಆಪ್ಷನ್ ಎ ಭಾರತದ ಥಾರ್ ಮರುಭೂಮಿ, ಆಪ್ಷನ್ ಬಿ ಭಾರತದ ಕರಾವಳಿ ಪ್ರದೇಶ, ಆಪ್ಷನ್ ಸಿ ಸಮಶೀತೋಷ್ಣ ಅರಣ್ಯ, ಆಪ್ಷನ್ ಡಿ ಹಿಮಾಲಯ ಪಾದದ ತಾರೈ ವಲಯಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ತಾರೈ ಝೋನ್ಸ್ ಆಫ್ ದಿ ಹಿಮಾಲಯನ್ ಫೂಟ್, ಹಿಮಾಲಯ ಪಾದದ ತಾರೈ ವಲಯಗಳು. ಆಪ್ಷನ್ ಡಿ ಸರಿಯಾಗಿದೆ. ಇಲ್ಲಿ ಬಸ್ಟರ್ಡ್ ಪಕ್ಷಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. Question number 22. Assertion is conserving our soil resources is critical to human survival. The reason is soil is home to many microorganisms and contain minerals. For this question, the right answer is option B. Both assertion and reason are true, but reason is not the correct explanation for assertion. So, ಇಲ್ಲಿ assertion ಮತ್ತು reason ಎರಡೂ ಸರಿಯಾಗಿವೆ, ಆದರೆ reason ಏನಿದೆ assertionಗೆ ಸರಿಯಾದ ವಿವರಣೆ ಆಗಿಲ್ಲ. Question number 23. Which of the following pollutants can cause cancer in humans? Pesticides, mercury, lead, ozone. ಕೆಳಗಿನ ಮಾಲಿನ್ಯಕಾರಕಗಳಲ್ಲಿ ಮಾನವರಲ್ಲಿ ಕ್ಯಾನ್ಸರನ್ನು ಉಂಟು ಮಾಡುವ ಒಂದು ಪೊಲ್ಯೂಟೆಂಟ್ ಯಾವುದು? ಆಪ್ಷನ್ ಎ ಕೀಟನಾಶಕ, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಲೀಡ್, ಆಪ್ಷನ್ ಡಿ ಓಝೋನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಸ್ಟಿಸೈಡ್, ಕೀಟನಾಶಕ ಸರಿಯಾದ ಉತ್ತರ. Question number 24. Which of the following phenomena is not a natural hazard? Wildfire, lightning, landslide, chemical contamination. ಕೆಳಗಿನವುಗಳಲ್ಲಿ ಯಾವ ವಿದ್ಯಮಾನವು ನೈಸರ್ಗಿಕ ಅಪಾಯವಲ್ಲ? ಕಾಡ್ಗಿಚ್ಚು, ಮಿಂಚು, ಭೂಕುಸಿತ, ರಾಸಾಯನಿಕ ಮಾಲಿನ್ಯ. The right answer is option D, chemical contamination. It is not a natural hazard. ಇಲ್ಲಿ ರಾಸಾಯನಿಕ ಮಾಲಿನ್ಯ ಎಂಬುದು ನೈಸರ್ಗಿಕ ಅಪಾಯ ಆಗಿಲ್ಲ. Question number 25. As part of national climate change policy, Indian government is planning to raise the installed capacity of renewable energy by the year 2032. ರಾಷ್ಟ್ರೀಯ ಹವಾಮಾನ ಬದಲಾವಣೆ ನೀತಿಯ ಭಾಗವಾಗಿ ಭಾರತ ಸರ್ಕಾರವು 2030ರ ವೇಳೆಗೆ ನವೀಕರಿಸಬಹುದಾದ ಶಕ್ತಿಯ ಸ್ಥಾಪಿತ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜಿಸ್ತಾ ಇದೆ. ಆಪ್ಷನ್ ಎ 175 ಗಿಗಾವ್ಯಾಟ್, ಆಪ್ಷನ್ ಬಿ 200, ಆಪ್ಷನ್ ಸಿ 250, ಆಪ್ಷನ್ ಡಿ 350. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 350 ಗಿಗಾವ್ಯಾಟ್. Question number 26. The primary source of organic pollution in fresh water bodies is? Option A runoff of urban areas, option B runoff from agricultural farms, option C sewage effluents, option D industrial effluents. ಸೊ ತಾಜಾ ಜಲಮೂಲಗಳಲ್ಲಿ ಸಾವಯವ ಮಾಲಿನ್ಯದ ಪ್ರಾಥಮಿಕ ಮೂಲ ಹರಿಯುವ ನಗರ ಪ್ರದೇಶಗಳು, ಕೃಷಿ ರೂಪಗಳಿಂದ ರನ್ ಅಪ್ ಆಗುವುದು, ಒಳಚರಂಡಿ ತ್ಯಾಜ್ಯಗಳು, ಕೈಗಾರಿಕಾ ತ್ಯಾಜ್ಯಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೀವೇಜ್ ಎಫ್ಲುಯೆಂಟ್ಸ್, ಒಳಚರಂಡಿಯ ತ್ಯಾಜ್ಯಗಳು. Question number 27. Biomagnification means increase in the option A concentration of pollutants, option A concentration of pollutants in living organisms, option B number of species, option C size of living organisms, option D biomass. ಬಯೋಮ್ಯಾಗ್ನಿಫಿಕೇಶನ್ ಎಂದರೆ ಯಾವುದರ ಹೆಚ್ಚಳವಾಗಿದೆ? ಜೀವಂತ ಜೀವಿಗಳಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆ, ಆಪ್ಷನ್ ಬಿ ಜಾತಿಗಳ ಸಂಖ್ಯೆ, ಆಪ್ಷನ್ ಸಿ ಜೀವಂತ ಜೀವಿಗಳ ಗಾತ್ರ, ಆಪ್ಷನ್ ಡಿ ಜೀವರಾಶಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಬಯೋಮ್ಯಾಗ್ನಿಫಿಕೇಶನ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಪೊಲ್ಯೂಟನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಜೀವಂತ ಜೀವಿಗಳಲ್ಲಿನ ಮಾಲಿನ್ಯಕಾರಕಗಳ ಸಾಂದ್ರತೆಗೆ ಬಯೋಮ್ಯಾಗ್ನಿಫಿಕೇಶನ್ ಅಂತೀವಿ. Question number 28. Which is the source of chlorofluorocarbons? Thermal power plants, automobiles, refrigeration and air conditioning, fertilizers. ಕ್ಲೋರೋಫ್ಲೋರೋಕಾರ್ಬನ್ಗಳ ಮೂಲ ಯಾವುದು? ಉಷ್ಣ ವಿದ್ಯುತ್ ಸ್ಥಾವರಗಳು, ಆಟೋಮೊಬೈಲ್ಸ್, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ, ರಸಗೊಬ್ಬರಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ. Question number 29. Which of the following is not a source of pollution in soil? Transport sector, agriculture sector, thermal power plant, hydro power plant. ಸೊ ಕೆಳಗಿನವರಲ್ಲಿ ಯಾವುದು ಮಣ್ಣಿನಲ್ಲಿ ಮಾಲಿನ್ಯದ ಮೂಲವಲ್ಲ? ಸಾರಿಗೆ ವಲಯ, ಕೃಷಿ ಕ್ಷೇತ್ರ, ಉಷ್ಣ ವಿದ್ಯುತ್ ಸ್ಥಾವರಗಳು, ಜಲ ವಿದ್ಯುತ್ ಸ್ಥಾವರಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೈಡ್ರೋ ಪವರ್ ಪ್ಲಾಂಟ್, ಜಲ ವಿದ್ಯುತ್ ಸ್ಥಾವರಗಳು ಮಣ್ಣಿನ ಮಾಲಿನ್ಯದ ಮೂಲವಲ್ಲ. Question number 30. Which of the following acts gives rights to citizens to file cases against violation of environmental norms? ಸೊ ಈ ಕೆಳಗಿನ ಯಾವ ಕಾಯಿದೆಯು ಪರಿಸರ ನಿಯಮಗಳ ಉಲ್ಲಂಘನೆಯ ವಿರುದ್ಧ
ಪ್ರಕರಣಗಳನ್ನು ದಾಖಲಿಸಲು ನಾಗರಿಕರಿಗೆ ಹಕ್ಕುಗಳನ್ನು ನೀಡ್ತಾ ಇದೆ. ಆಪ್ಷನ್ ಎ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಆಪ್ಷನ್ ಬಿ ಏರ್ ಪೊಲ್ಯೂಷನ್ ಆ್ಯಕ್ಟ್, ಆಪ್ಷನ್ ಸಿ ವಾಟರ್ ಪೊಲ್ಯೂಷನ್ ಆ್ಯಕ್ಟ್, ಆಪ್ಷನ್ ಡಿ ಫಾರೆಸ್ಟ್ ಆ್ಯಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಪರಿಸರ ಸಂರಕ್ಷಣಾ ಕಾಯಿದೆ. Question number 31. Ecological footprint represents option A area of productive land and water to meet the resources requirement, option B energy consumption, option C CO2 emissions per person, option D forest cover. ಪರಿಸರದ ಹೆಜ್ಜೆ ಗುರುತು ಏನನ್ನ ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಪೂರೈಸಲು ಉತ್ಪಾದಕ ಭೂಮಿ ಮತ್ತು ನೀರಿನ ಪ್ರದೇಶ, ಆಪ್ಷನ್ ಬಿ ಶಕ್ತಿಯ ಬಳಕೆ, ಆಪ್ಷನ್ ಸಿ ಪ್ರತಿ ವ್ಯಕ್ತಿಗೆ CO2 ಹೊರಸೂಸುವಿಕೆ, ಆಪ್ಷನ್ ಡಿ ಅರಣ್ಯ ಪ್ರದೇಶ. ಸೊ ಇಕಾಲಜಿಕಲ್ ಫುಟ್ ಪ್ರಿಂಟ್ ಇಟ್ ಮೀನ್ಸ್ ದಟ್ ಏರಿಯಾ ಆಫ್ ಪ್ರೊಡಕ್ಟಿವ್ ಲ್ಯಾಂಡ್ ಆ್ಯಂಡ್ ವಾಟರ್ ಟು ಮೀಟ್ ದ ರಿಸೋರ್ಸಸ್ ರಿಕ್ವೈರ್ಮೆಂಟ್. ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಪೂರೈಸಲು ಉತ್ಪಾದಕ ಭೂಮಿ ಮತ್ತು ನೀರಿನ ಪ್ರದೇಶ. Question number 32. To regulate and control the transboundary movement of hazardous waste is also known as Basel Convention, CITES, ರಾಮ್ಸರ್ ಕನ್ವೆನ್ಷನ್, ವೆಟ್ಲ್ಯಾಂಡ್ ಕನ್ವೆನ್ಷನ್. ಅಪಾಯಕಾರಿ ತ್ಯಾಜ್ಯದ ಗಡಿಯಾಚೆಗಿನ ಚಲನೆಯನ್ನು ನಿಯಂತ್ರಿಸಲು ಡ್ಯಾಶ್ ಎಂದು ಕರೆಯಲಾಗ್ತದೆ. ಬಸೆಲ್ ಸಮಾವೇಶ, ಸೈಟ್ಸ್, ರಾಮ್ಸರ್ ಸಮಾವೇಶ, ವೆಟ್ಲ್ಯಾಂಡ್ ಸಮಾವೇಶ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬಸೆಲ್ ಕನ್ವೆನ್ಷನ್. ಬಸೆಲ್ ಸಮಾವೇಶ ಸರಿಯಾಗಿದೆ. Question number 33. There are number of acts in India to prevent and control of pollution. One of the following act is known as Comprehensive or Umbrella Act. Air Pollution Act, Water Pollution Act, Environmental Protection Act, Liability Act. ಭಾರತದಲ್ಲಿ ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಹಲವಾರು ಕಾಯ್ದೆಗಳಿವೆ. ಕೆಳಗಿನ ಕಾಯ್ದೆಗಳಲ್ಲಿ ಯಾವುದನ್ನು ಸಮಗ್ರ ಕಾಯ್ದೆ ಅಂತ ಕರಿತೀವಿ? ವಾಯು ಮಾಲಿನ್ಯ ಕಾಯ್ದೆ, ಜಲ ಮಾಲಿನ್ಯ ಕಾಯ್ದೆ, ಪರಿಸರ ರಕ್ಷಣಾ ಕಾಯ್ದೆ, ಹೊಣೆಗಾರಿಕೆಯ ಕಾಯ್ದೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಇಟ್ ಈಸ್ ನೋನ್ ಆಸ್ ದಿ ಕಾಂಪ್ರಿಹೆನ್ಸಿವ್ ಆರ್ ಅಂಬ್ರೆಲ್ಲಾ ಆ್ಯಕ್ಟ್. ಪರಿಸರ ರಕ್ಷಣಾ ಕಾಯ್ದೆಯನ್ನು ಸಮಗ್ರ ಕಾಯ್ದೆ ಅಂತ ಕರಿತೀವಿ. Question number 34. How many goals have been set for sustainable development by UN to achieve social and economical development? ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು UN-ನಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ಎಷ್ಟು ಗುರಿಗಳನ್ನು ನಿಗದಿಪಡಿಸಲಾಗಿದೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 17. Question number 35. One of the following waste is not under hazardous one. Option A agricultural recycle, option B chemical, option C paint, option D electroplating waste. ಕೆಳಗಿನ ತ್ಯಾಜ್ಯಗಳಲ್ಲಿ ಯಾವುದು ಅಪಾಯಕಾರಿವಲ್ಲ? ಕೃಷಿ ವಾಸ, ರಾಸಾಯನಿಕ ಬಣ್ಣ, ಎಲೆಕ್ಟ್ರೋಪ್ಲೇಟಿಂಗ್ ತ್ಯಾಜ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಗ್ರಿಕಲ್ಚರಲ್ ರಿಸೈಡ್. ಕೃಷಿ ತ್ಯಾಜ್ಯ ಏನಿದೆ ಇದು ಅಪಾಯಕಾರಿ ಅಲ್ಲ. Question number 36. UN Conference on Environment and Development in 1992 was held at 1997ರಲ್ಲಿ ಪರಿಸರ ಮತ್ತು ಅಭಿವೃದ್ಧಿ ಕುರಿತು UN ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ರಿಯೋ ಡಿ ಜನೈರೋ, ಸ್ಟಾಕ್ಹೋಮ್, ಪ್ಯಾರಿಸ್, ಜಾನ್ಸ್ಬರ್ಗ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಯೋ ಡಿ ಜನೈರೋ. Question number 37. Biomedical waste of human and animal tissues, organs and infected body parts are to be disposed using. ಮಾನವ ಮತ್ತು ಪ್ರಾಣಿಗಳ ಅಂಗಗಳು ಮತ್ತು ಸೋಂಕಿತ ದೇಹದ ಭಾಗಗಳ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ಯಾವುದನ್ನು ಬಳಸಿ ವಿಲೇವಾರಿ ಮಾಡಲಾಗುತ್ತೆ? ಆಪ್ಷನ್ ಎ ಆಟೋಕ್ಲೇವಿಂಗ್, ಆಪ್ಷನ್ ಬಿ ಮೈಕ್ರೋವೇವ್, ಆಪ್ಷನ್ ಸಿ ಕಾಂಪೋಸ್ಟಿಂಗ್, ಆಪ್ಷನ್ ಡಿ ಇನ್ಸಿನರೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇನ್ಸಿನರೇಷನ್, ದಹನ. Question number 38. Landslides hazards are common in the hilly regions due to loss of vegetation, loss of soil, cutting of hill slopes, all of the above. ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತದ ಅಪಾಯಗಳು ಸಾಮಾನ್ಯವಾಗಿವೆ ಏಕೆಂದರೆ ಸಸ್ಯವರ್ಗದ ನಷ್ಟ, ಮಣ್ಣಿನ ನಷ್ಟ, ಬೆಟ್ಟದ ಇಳಿಜಾರುಗಳನ್ನು ಕತ್ತರಿಸುವುದು ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಾಸ್ ಆಫ್ ವೆಜಿಟೇಷನ್, ಸಸ್ಯವರ್ಗದ ನಷ್ಟ. Question number 39. International Solar Alliance was established to promote the solar energy. Its headquarters is established at. ಸೌರಶಕ್ತಿಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಗ್ವಾಲ್ ಪಹಾರಿ ಇನ್ ಗುಡ್ಗಾಂವ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದುಬೈ, ಆಪ್ಷನ್ ಡಿ ನೈರೋಬಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಗ್ವಾಲ್ ಪಹಾರಿ ಗುರ್ಗಾಂವ್. Question number 40. National Environmental Engineering Research Institute NEERI is established at.
ಸೊ ನೀರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನಾಗ್ಪುರ್. Question number 41. The number of major GHGs, greenhouse gases, identified for reduced emissions as per Kyoto Protocol are. ಕ್ಯೋಟೋ ಪ್ರೋಟೋಕಾಲ್ನ ಪ್ರಕಾರ ಕಡಿಮೆ GHGನ ಕಡಿಮೆ ಹೊರಸೂಸುವಿಕೆಗಾಗಿ ಪ್ರಮುಖ ಗ್ರೀನ್ಹೌಸ್ ಗ್ಯಾಸಸ್ಗಳ ಸಂಖ್ಯೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 6. Question number 42. The Tehri Dam is located in. ತೆಹರಿ ಅಣೆಕಟ್ಟು ಎಲ್ಲಿದೆ? The right answer is option C, Uttarakhand. Question number 43. In which year India announced a national action plan on climate change? ಭಾರತವು ಯಾವ ವರ್ಷದಲ್ಲಿ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಘೋಷಿಸಿತು? 2008, 2005, 2003, 1998. The right answer is option A, in 2008. Question number 44. India exploded her first underground nuclear device at. ಭಾರತವು ತನ್ನ ಮೊದಲ ಭೂಗತ ಪರಮಾಣು ಸಾಧನವನ್ನು ಎಲ್ಲಿ ಸ್ಫೋಟಿಸಿತು? ಕೋಟಾ, ರಾಂಚಿ, ಜೈಪುರ್, ಪೋಖ್ರಾನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪೋಖ್ರಾನ್. Question number 45. Which national park is situated at the highest altitude in the country? ಯಾವ ರಾಷ್ಟ್ರೀಯ ಉದ್ಯಾನವನವು ದೇಶದ ಅತಿ ಎತ್ತರದಲ್ಲಿದೆ? ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಹೇಮಿಸ್ ನ್ಯಾಷನಲ್ ಪಾರ್ಕ್, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ದಚ್ಚಿಗಮ್ ನ್ಯಾಷನಲ್ ಪಾರ್ಕ್. Yes, here the correct answer is option B, Hemis National Park. Hemis ರಾಷ್ಟ್ರೀಯ ಉದ್ಯಾನವನ. Question number 46. The proposed POSCO steel plant is going to be located in. ಪ್ರಸ್ತಾವಿತ POSCO steel plant ಇಲ್ಲಿ ನೆಲೆಗೊಳ್ಳಲಿದೆ? ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ವೆಸ್ಟ್ ಬೆಂಗಾಲ್. The right answer is option C, Odisha. Question number 47. Clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲು ಪರಿಚಯಿಸಲಾಯಿತು? ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್, ರಿಯೋ ಸಮಿಟ್, ಪ್ಯಾರಿಸ್ ಅಗ್ರಿಮೆಂಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ಯೋಟೋ ಪ್ರೋಟೋಕಾಲ್. Question number 48. Smog is. So smog ಎಂಬುದು ಮಿಕ್ಸ್ಚರ್ ಆಫ್ ಓಝೋನ್ ಆ್ಯಂಡ್ ಸ್ಮೋಕ್, ವೆಹಿಕ್ಯುಲರ್ ಪೊಲ್ಯೂಟೆಂಟ್, ಫಾಗ್ ಆ್ಯಂಡ್ ಸ್ಮೋಕ್, ಫಾಗ್ ಆ್ಯಂಡ್ ಓಝೋನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಟ್ ಮೇ ಫಾಗ್ ಆ್ಯಂಡ್ ಸ್ಮೋಕ್, ಮಂಜು ಮತ್ತು ಹೊಗೆ. Question number 49. Match the following. The right answer is option A. Ozone depletion, Montreal Protocol, CO2 reduction, Kyoto Protocol, Sustainable Development Rio Summit, Hazardous Waste Basel Convention. Question number 50. Which of the following is not a greenhouse gas? ಕೆಳಗಿನಲ್ಲಿ ಯಾವುದು ಹಸಿರು ಮನಿ ಅನಿಲ ಅಲ್ಲ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಮಿಥೇನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಾಟರ್ ವೇಪರ್ ಇಸ್ ನಾಟ್ ಎ ಗ್ರೀನ್ಹೌಸ್ ಗ್ಯಾಸ್. ನೀರಿನ ಆವಿ ಎಂಬುದು ಗ್ರೀನ್ಹೌಸ್ ಗ್ಯಾಸ್ ಆಗಿಲ್ಲ. A food web is to show how feeding relationships are interlinked, how several food chains are connected together, who eats what, all of the above. So here ಆಹಾರ ವೆಬ್ ಏನನ್ನು ತೋರಿಸ್ತಾ ಇದೆ? ಫುಡ್ ವೆಬ್ ಅಂತ ಕರಿತೀವಿ. ಆಪ್ಷನ್ ಎ, ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ. ಆಪ್ಷನ್ ಬಿ, ಎಷ್ಟು ಆಹಾರ ಸರಪಳಿಗಳನ್ನು ಒಟ್ಟಿಗೆ ಜೋಡಿಸಲಾಗುತ್ತೆ. ಆಪ್ಷನ್ ಸಿ, ಯಾರು ಏನನ್ನು ತಿಂತಾ ಇದ್ದಾರೆ. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಎಸ್, ಅ ಫುಡ್ ವೆಬ್ ಇಟ್ ಈಸ್ ಗೋಯಿಂಗ್ ಟು ಶೋ ದ ಫೀಡಿಂಗ್ ರಿಲೇಷನ್ಶಿಪ್ಸ್, how several food chains are interconnected, then who eats what. ಸೊ ಈ ಒಂದು ಆಹಾರ ಸರಪಳಿ, ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ, ಎಷ್ಟು ಆಹಾರ ಸರಪಳಿಗಳು ಒಟ್ಟಿಗೆ ಜೋಡಿಸಲಾಗಿದೆ ಮತ್ತು ಯಾರು ಏನನ್ನು ತಿನ್ನುತ್ತಾರೆ ಎಂಬುದನ್ನು ತೋರಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ, ಮೇಲಿನ ಎಲ್ಲ ಸರಿಯಾಗಿದೆ. ಸೊ ಫುಡ್ ವೆಬ್ ಇಟ್ ಈಸ್ ದ ನ್ಯಾಚುರಲ್ ಇಂಟರ್ಕನೆಕ್ಷನ್ ಆಫ್ ಫುಡ್ ಚೈನ್ಸ್ ಆ್ಯಂಡ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ವಾಟ್ ಈಟ್ಸ್ ವಾಟ್ ಇನ್ ಆ್ಯನ್ ಎಕಾಲಜಿಕಲ್ ಕಮ್ಯುನಿಟಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕನ್ಸ್ಯೂಮರ್ ರಿಸೋರ್ಸ್ ಸಿಸ್ಟಮ್. ಸೊ ಇದನ್ನು ಕನ್ಸ್ಯೂಮರ್ ರಿಸೋರ್ಸ್ ಸಿಸ್ಟಮ್ ಅಂತಲೂ ಕರಿತಾ ಇದ್ದೀವಿ. ಕ್ವೆಶನ್ ನಂಬರ್ 2. ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಈಸ್ ಡ್ಯೂ ಟು ದ ರೆವಲ್ಯೂಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್, ದ ರೊಟೇಷನ್ ಆಫ್ ದ ಅರ್ತ್, ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್, ನನ್ ಆಫ್ ದಿ ಅಬೌವ್. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವವು ಯಾವುದರಿಂದ ಉಂಟಾಗಿದೆ? ಸೂರ್ಯನ ಸುತ್ತ ಭೂಮಿಯ ಕ್ರಾಂತಿ, ಭೂಮಿಯ ತಿರುಗುವಿಕೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಇಟ್ ಈಸ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿ ಮೇಲೆ ವಾತಾವರಣದ ಅಸ್ತಿತ್ವ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಕಾರಣವಾಗಿದೆ. ಕ್ವೆಶನ್ ನಂಬರ್ 3. ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಥ್ರೂ ಅ ಚೈನ್ ಆಫ್ ಆರ್ಗ್ಯಾನಿಸಮ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಈಸ್ ಕಾಲ್ಡ್.
ಎನರ್ಜಿ ಚೈನ್, ಫುಡ್ ಚೈನ್, ಟ್ರಾಪಿಕ್ ಚೈನ್, ಆರ್ಗ್ಯಾನಿಸಮ್ ಚೈನ್. ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯನ್ನು ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸುವುದನ್ನು ಏನಂತ ಕರಿತಾ ಇದ್ದೀವಿ? ಶಕ್ತಿ ಸರಪಳಿ, ಆಹಾರ ಸರಪಳಿ, ಟ್ರಾಪಿಕ್ ಸರಪಳಿ, ಜೀವಿ ಸರಪಳಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ಈಸ್ ನೋನ್ ಆಸ್ ದಿ ಫುಡ್ ಚೈನ್. ಆಹಾರ ಸರಪಳಿ ಅಂತ ಕರಿತಾ ಇದ್ದೀವಿ. A food chain, it is a linear network of links in a food web. It starts from the producers, then it ends with the decomposers. Question number 4. Population consists of. ಜನಸಂಖ್ಯೆಯು ಏನನ್ನು ಒಳಗೊಂಡಿದೆ? ಆಪ್ಷನ್ ಎ ಆರ್ಗ್ಯಾನಿಸಮ್ಸ್ ಇನ್ ಅ ಸ್ಪೀಸೀಸ್ ದಟ್ ಆರ್ ಕೆಪೇಬಲ್ ಆಫ್ ರೀಪ್ರೊಡ್ಯೂಸಿಂಗ್ ಅಮಂಗ್ ದಮ್ಸೆಲ್ಸ್. ಆಪ್ಷನ್ ಬಿ ಡಿಫರೆಂಟ್ ಸ್ಪೀಸೀಸ್ ದಟ್ ಕ್ಯಾನ್ ಇಂಟರ್ಬ್ರೀಡ್. ಆಪ್ಷನ್ ಸಿ ಕಲೆಕ್ಟಿವ್ ಮೆಂಬರ್ಸ್ ಆಫ್ ಎ ಸ್ಪೀಸೀಸ್ ಲಿವಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ಅಕ್ರಾಸ್ ದ ಬಯೋಸ್ಪಿಯರ್. Option D, some organisms that may not belong to any species. Yes, here the right answer is option C. Population consists of collective members of a species living and interacting across the biosphere. ಜನಸಂಖ್ಯೆ ಏನನ್ನು ಒಳಗೊಂಡಿದೆ ಅಂತಂದರೆ ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಕ್ವೆಶ್ಚನ್ ನಂಬರ್ 5. ಎನರ್ಜಿ ಪಿರಾಮಿಡ್ ಈಸ್. ಶಕ್ತಿ ಪಿರಾಮಿಡ್. ಆಪ್ಷನ್ ಎ always inverted. ಆಪ್ಷನ್ ಬಿ always horizontal. ಆಪ್ಷನ್ ಸಿ sometimes diagonal. ಆಪ್ಷನ್ ಡಿ none of the above. ಎಸ್, ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಶಕ್ತಿ ಪಿರಾಮಿಡ್ ಯಾವಾಗಲೂ ತಲೆ ಕೆಳಗಾಗಿರುತ್ತೆ. ಸೊ ದ ಎನರ್ಜಿ ಪಿರಾಮಿಡ್ is always upright or vertical. It shows the flow of energy at different tropic levels. And energy is minimum at highest tropic level and maximum at lowest tropic level. So it starts from producers, then primary consumers, after that secondary consumer, then tertiary consumers. Question number 6. That the organic matter in an ecosystem is called biome, biotic community, plants, biomass. ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನು ಏನಂತ ಕರಿತಾ ಇದ್ದೀವಿ? ಬಯೋಮ್, ಜೈವಿಕ ಸಮುದಾಯ, ಸಸ್ಯಗಳು, ಜೀವರಾಶಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಬಯೋಮಾಸ್. ಜೀವರಾಶಿ ಅಂತ ಕರಿತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 7. ಆ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಅ ಕಂಡೀಷನ್ ವೇರ್ ದ ಏರ್. ಆಪ್ಷನ್ ಎ ನಿಯರ್ ದ ಗ್ರೌಂಡ್ ಈಸ್ ಲೈಟರ್. ಆಪ್ಷನ್ ಬಿ ನಿಯರ್ ದ ಗ್ರೌಂಡ್ ಈಸ್ ಕೂಲರ್ ದ್ಯಾನ್ ಏರ್ at the higher altitude. ಆಪ್ಷನ್ ಸಿ ನಿಯರ್ ದ ಗ್ರೌಂಡ್ ಈಸ್ ಹಾಟರ್ ದ್ಯಾನ್ at the higher altitude. ಆಪ್ಷನ್ ಡಿ none of the above. Yes, temperature inversion it means that near the ground is cooler than air at the higher altitude. Temperature inversion also known as the thermal inversion. It is a reversal of the normal behavior of temperature in the troposphere. Question number 8. The greenhouse effect involves warming of the earth's surface and troposphere, mesosphere, stratosphere, thermosphere. ಹಸಿರು ಮನೆ ಪರಿಣಾಮ ಭೂಮಿಯ ಮೇಲ್ಮೈಯನ್ನು ಬೆಚ್ಚಗಾಗಿಸುವುದನ್ನು ಒಳಗೊಂಡಿರುತ್ತದೆ. ಯಾವ ವಲಯ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟ್ರೋಪೋಸ್ಪಿಯರ್. Question number 9. In which of the following layers of the atmosphere ozone gas is present? ವಾತಾವರಣ ಕೆಳಗಿನ ಯಾವ ಪದರದಲ್ಲಿ ಓಝೋನ್ ಅನಿಲ ಇದೆ? ಆಪ್ಷನ್ ಎ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಬಿ ಮೆಸೋಸ್ಪಿಯರ್, ಆಪ್ಷನ್ ಸಿ ಟ್ರೋಪೋಸ್ಪಿಯರ್, ಆಪ್ಷನ್ ಡಿ none of the above. Yes, here the right answer is option A, stratosphere is the correct answer. Most ozone, about 90% of the ozone, it is found in the stratosphere, which begins about 10 to 16 kilometers above Earth's surface and extends up to 50 kilometers. Question number 10. The most dynamic layer of the atmosphere in terms of climate and weather condition is. ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು? ಟ್ರೋಪೋಸ್ಪಿಯರ್, ಅಯಾನೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಟ್ರೋಪೋಸ್ಪಿಯರ್. The total amount of organic matter on earth in any particular ecosystem or area is called biomass. Yes, here the right answer is option A, troposphere. The most dynamic layer of the atmosphere is troposphere. Question number 11. Assertion is conserving our soil resources. It is critical to human survival. Reason is soil is home to many microorganisms and contain minerals. Yes, here both assertion and reason are correct, but reason is not correct explanation of the assertion. ಕನ್ಸರ್ವಿಂಗ್ ಅವರ್ ಸಾಯಿಲ್ ರಿಸೋರ್ಸಸ್ ಕ್ರಿಟಿಕಲ್ ಟು ಹ್ಯೂಮನ್ ಬೀಯಿಂಗ್. ನಾವು ಮಣ್ಣನ್ನು ಕನ್ಸರ್ವ್ ಮಾಡಲೇಬೇಕು, ನಾವು ಮಣ್ಣನ್ನು ರಕ್ಷಣೆ ಮಾಡಲೇಬೇಕು. ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗಾನಿಸಮ್ಸ್. ಈ ಮಣ್ಣು ಹಲವಾರು ಮೈಕ್ರೋ ಜೀವಿಗಳಿಗೆ, ಸೂಕ್ಷ್ಮಾಣು ಜೀವಿಗಳಿಗೆ ವಾಸಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಎರಡೂ ಸೆಂಟೆನ್ಸ್ ಕರೆಕ್ಟಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಕ್ವೆಶ್ಚನ್ ನಂಬರ್ 12. ಅಮಂಗ್ ದ ಫಾಲೋವಿಂಗ್ ಫ್ಯೂಯಲ್ಸ್ ಆಫ್ ಎನರ್ಜಿ ವಿಚ್ ಇಸ್ ದ ಮೋಸ್ಟ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ. ಈ ಕೆಳಗಿನ ಶಕ್ತಿಯ ಇಂಧನಗಳಲ್ಲಿ ಹೆಚ್ಚು ಪರಿಸರ ಸ್ನೇಹಿ ಯಾವುದು? ಇಥನಾಲ್, ಬಯೋಗ್ಯಾಸ್, CNG, ಹೈಡ್ರೋಜನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೈಡ್ರೋಜನ್.
Question number 13. Which of the following can be considered as the best example of primary air pollutants? Carbon dioxide released from burning of coal, sulfur trioxide, ozone produced in photochemical smog, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಥ್ರೂ ಫೋಟೋಸಿಂಥೆಸಿಸ್. ಈ ಕೆಳಗಿನಲ್ಲಿ ಯಾವುದು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆಯಾಗಿದೆ? ಕಲ್ಲಿದ್ದಲು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ದ್ಯುತಿ ಸಂಶ್ಲೇಷಣೆ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್. Here the right answer is option A. Carbon dioxide released from burning a coal. It is best example of primary air pollutant. ಕಲ್ಲಿದ್ದಲು ಸುಡುವುದರಿಂದ ಬರುವ ಇಂಗಾಲ ಡೈಆಕ್ಸೈಡ್ ಏನಾಗಿದೆ? ಪ್ರಾಥಮಿಕ ವಾಯು ಮಾಲಿನ್ಯಕಾರಕಕ್ಕೆ ಉದಾಹರಣೆಯಾಗಿದೆ. Primary air pollutants are any type of pollutant that are directly into the environment, such as nitrogen oxide, carbon monoxide, volatile organic compounds, sulfur oxides, particulate matter, mercury. These are primary air pollutants. Question number 14. List 1, list 2 match the following. The right answer is option A. Hearing, the noise level is 30 decibel, whispering 1, interface with sleep 60, normal talk 30 to 50 decibels. Question number 15. Which of the following gas affects human health by reducing blood's ability to carry oxygen to different parts of the body? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ಕೆಳಗಿನ ಯಾವ ಅನಿಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರಸ್ ಡೈಆಕ್ಸೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್. Carbon monoxide enters the bloodstream and reduces oxygen delivery to the body's organs and tissues. Question number 16. Which of the following best illustrates a secondary air pollutant? CO2 released from burning of coal, NO2 released from the burning of oil, ozone produced in photochemical smog, none of the above. ಈ ಕೆಳಗಿನಲ್ಲಿ ಯಾವುದು ದ್ವಿತೀಯ ವಾಯು ಮಾಲಿನ್ಯಕಾರಕವನ್ನು ವಿವರಿಸ್ತಾ ಇದೆ? ಕಲ್ಲಿದ್ದಲು ಸುಡುವುದರಿಂದ ಬರುವ CO2, ತೈಲವನ್ನು ಸುಡುವುದರಿಂದ ಬರುವ NO2, ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಝೋನ್ ಪ್ರೊಡ್ಯೂಸ್ಡ್ ಇನ್ photochemical smog. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ದ್ವಿತೀಯ ರಾಸಾಯನಿಕ ಕ್ರಿಯೆಯಿಂದ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದೊಂದು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಆಗಿದೆ. ಕ್ವೆಶ್ಚನ್ ನಂಬರ್ 17. ಹೌ ಆರ್ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಆಕ್ಸೈಡ್ಸ್ ಆರ್ ರಿಲೇಟೆಡ್? ಆಪ್ಷನ್ ಎ ಆಲ್ ಆಫ್ ದೆಮ್ ಆರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್, ಆಪ್ಷನ್ ಬಿ ಆಲ್ ಆಫ್ ದೆಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್, option C all are air pollutants formed by combustion of fossil fuels, option D all of them are air pollutants that result in respiratory diseases in humans. Yes, here the right answer is option B. Nitrogen oxide, sulfur oxide and carbon oxide, all these are primary air pollutants that contribute to the acid deposition. Question number 18. Which of the following is the main discharge from coal based power plants? ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಈ ಕೆಳಗಿನವುಗಳಲ್ಲಿ ಯಾವ ವಿಸರ್ಜನೆ ಆಗ್ತಾ ಇದೆ? ಆಪ್ಷನ್ ಎ SPM, ಆಪ್ಷನ್ ಬಿ ಫ್ಲೈ ಆ್ಯಶ್, ಆಪ್ಷನ್ ಸಿ ಸ್ಮಾಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫ್ಲೈ ಆ್ಯಶ್. ಫ್ಲೈ ಆ್ಯಶ್, it is a pine powder that is byproduct of burning coal in electric generation of power plants. Question number 19. The balance in oxygen level is maintained by photosynthesis and cellular respiration, industrial emissions of gases, ರಿಲೀಸ್ ಆಫ್ ಓಝೋನ್ ಇನ್ ಅಪ್ಪರ್ ಅಟ್ಮಾಸ್ಫಿಯರ್, ನನ್ ಆಫ್ ದಿ ಅಬೋವ್. ಆಮ್ಲಜನಕದ ಮಟ್ಟದಲ್ಲಿ ಸಮತೋಲನವನ್ನು ನಿರ್ವಹಿಸ್ತಾ ಇದೆ. ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ದ ಬ್ಯಾಲೆನ್ಸ್ ಇನ್ ಆಕ್ಸಿಜನ್ ಲೆವೆಲ್ ಇಟ್ ಈಸ್ ಮೇಂಟೈನ್ ಬೈ ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಆಮ್ಲಜನಕದ ಸಮತೋಲನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮತ್ತು ಸೆಲ್ಯುಲರ್ ಉಸಿರಾಟದಿಂದ ಕಾಯ್ದುಕೊಳ್ಳಲಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 20. The constituent of smog that causes irritation to the eyes. ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ. ಆಪ್ಷನ್ ಎ NO, ಆಪ್ಷನ್ ಬಿ ಪ್ಯಾನ್, ಆಪ್ಷನ್ ಸಿ CO, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಯಾನ್. The major undesirable components of photochemical smog are nitrogen oxide, dioxide NO2, ozone O3, PAN and chemical compounds that contain CHO. Question number 21. The pesticide directly affecting the nervous system is ಡ್ಯಾಶ್ ಕೀಟನಾಶಕವು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಆಪ್ಷನ್ ಎ DDT, ಆಪ್ಷನ್ ಬಿ ಅಲ್ಡ್ರಿನ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಫಾಸ್ಫೇಟ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಲ್ಡ್ರಿನ್.
Question number 22. How does photochemical smog form? Option A, the release of primary air pollutants. Option B, interaction occurs between chemicals such as CFCs and ozone. Option C, reactions occur between secondary air pollutants and sunlight. Option D, the release of formaldehyde and radon inside buildings. The right answer is option C, reactions occur between secondary air pollutants and sunlight. Photochemical smog, it is a type of smog produced when ultraviolet light from the sun reacts with the nitrogen oxide in the atmosphere. Question number 23. Silicosis is caused in the option A, textile industry, option B, sugar industry, option C, stone crusher, option D, all of the above. Silicosis dash ಇಂದ ಉಂಟಾಗ್ತಾ ಇದೆ. The right answer is option C, stone crusher. Silicosis, it is a lung disease. It usually happens in the jobs where you breathe in dust that contains silica. Question number 24. Sustainable development goals have specific target to be achieved by. The right answer is option B, 2030. Fertilizers can be washed into rivers by rain leading. Option A, bioaccumulation, eutrophication, biodegradation, spontaneous combustion. Fertilizer can be washed into the rivers. It leads to eutrophication. Option B is correct. A major problem with the use of fertilizers occurs when they are washed off land by rainwater into the rivers and lakes. This leaching causes increase in the levels of minerals such as nitrate and phosphate in the water. This process is known as the eutrophication. Question number 26. Assertion is sustainable development is critical to well-being of human society. Reason is environmentally sound policies do not harm the environment or deplete the natural resources. The right answer is option B. Both assertion and reason are true, but reason is not the correct explanation of assertion. Assertion ಮತ್ತು reason ಎರಡು ಸರಿಯಾಗಿವೆ, ಆದರೆ reason assertionಗೆ ಸರಿಯಾದ ವಿವರಣೆ ಅಲ್ಲ. Question number 27. Which of the following pollutants is the major cause of respiratory diseases? ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಉಸಿರಾಟದ ಕಾಯಿಲೆಗಳಿಗೆ ಪ್ರಮುಖ ಕಾರಣ? ಸಸ್ಪೆಂಡೆಡ್ ಫೈನ್ ಪಾರ್ಟಿಕಲ್ಸ್, ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, volatile organic compound. The right answer is option A, suspended fine particles. Question number 28. The source of energy of the sun is ಸೂರ್ಯನ ಶಕ್ತಿಯ ಮೂಲ. Nuclear fission, chemical reaction, nuclear fusion, photoelectric effect. The right answer is option C, nuclear fusion is the right answer. The sun generates energy from a process called nuclear fusion. During nuclear fusion, the high pressure and temperature in the sun's core cause nuclei to separate from their electrons. Question number 29. Nuclear fusion reactions happen spontaneously in the core of the earth, the commercial nuclear reactor, the atmosphere of the sun, the eruption of an volcano. ಪರಮಾಣು ಸಮ್ಮಿಳನ ಪ್ರತಿಕ್ರಿಯೆಗಳು ಸ್ವಯಂ ಪ್ರೇರಿತವಾಗಿ ಡ್ಯಾಶ್ನಲ್ಲಿ ಸಂಭವಿಸುತ್ತವೆ. ಭೂಮಿಯ ತಿರುಳು, ವಾಣಿಜ್ಯ ಪರಮಾಣು ರಿಯಾಕ್ಟರ್, ಸೂರ್ಯನ ವಾತಾವರಣ, ಜ್ವಾಲಾಮುಖಿ ಸ್ಫೋಟ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದ ಅಟ್ಮಾಸ್ಫಿಯರ್ ಆಫ್ ದ ಸನ್, ಸೂರ್ಯನ ವಾತಾವರಣ. Question number 30. Calorific value is basically about fuel efficiency, amount of heat, amount of light, none of the above. Calorific ಮೌಲ್ಯವು ಮೂಲತಃ ಇಂಧನ ದಕ್ಷತೆ, ಶಾಖದ ಪ್ರಮಾಣ, ಬೆಳಕಿನ ಪ್ರಮಾಣ, ಮೇಲಿನ ಯಾವುದೂ ಅಲ್ಲ. The right answer is option A. Calorific value, it is a fuel efficiency. ಇದು ಒಂದು ಇಂಧನ ದಕ್ಷತೆ ಆಗಿದೆ. Question number 31. In the sun, heat and light are produced by chemical reactions, nuclear reactions, ionic reactions, none of the above. ಸೂರ್ಯನಲ್ಲಿ ಶಾಖ ಮತ್ತು ಬೆಳಕನ್ನು ಡ್ಯಾಶ್ನಿಂದ ಉತ್ಪಾದಿಸಲಾಗ್ತಾ ಇದೆ. ರಾಸಾಯನಿಕ ಪ್ರತಿಕ್ರಿಯೆ, ಪರಮಾಣು ಪ್ರತಿಕ್ರಿಯೆ, ಅಯಾನಿಕ್ ಪ್ರತಿಕ್ರಿಯೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಪರಮಾಣು ಪ್ರತಿಕ್ರಿಯೆ. Question number 32. Biogas is produced as a byproduct of an aerobic breakdown of fermentation of biomass. The main constituent of biogas is methane, ethane, propane, butane. The right answer is option A, methane. Biogas, it is produced by the anaerobic biological breakdown of organic matter. Primarily consists of methane and carbon dioxide. Question number 33. Bitumen is obtained from. Bitumen ಯಾವುದರಿಂದ ಪಡಿತಾ ಇದ್ದೀವಿ? Forest and plants, kerosene oil, crude oil, underground mine. The right answer is option C, bitumen, it is obtained by crude oil. ಕಚ್ಚಾ ತೈಲದಿಂದ bitumen ಪಡಿತಾ ಇದ್ದೀವಿ. Question number 34. The Rager soil refers to black cotton soil, laterite soil, desert soil,
ಅಲುವಿಯಲ್ ಸಾಯಿಲ್. ರೇಗರ್ ಮಣ್ಣು ಏನನ್ನು ಸೂಚಿಸ್ತಾ ಇದೆ? ಕಪ್ಪು ಹತ್ತಿ ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮರುಭೂಮಿ ಮಣ್ಣು, ಮೆಕ್ಕಲು ಮಣ್ಣು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ರೇಗರ್ ಸಾಯಿಲ್ ಇಟ್ ಈಸ್ ಆಲ್ಸೋ ನೋನ್ ಎಸ್ ದಿ ಬ್ಲ್ಯಾಕ್ ಕಾಟನ್ ಸಾಯಿಲ್. ರೇಗರ್ ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಕರಿತಾ ಇದ್ದೀವಿ. ಬ್ಲ್ಯಾಕ್ ಕಾಟನ್ ಸಾಯಿಲ್ ವಿಚ್ ಇಸ್ ಆಲ್ಸೋ ನೋನ್ ಎಸ್ ದಿ ರೇಗರ್ ಸಾಯಿಲ್. These soils are rich in calcium carbonate, magnesium carbonate, potash and lime. Regur soil has high water retention capacity. It cracks in summer and hence oxygen reaches to the deeper layers of soil. Question number 35. Which of the following is true about laterite soil? Laterite ಮಣ್ಣಿನ ಬಗ್ಗೆ ಯಾವುದು ನಿಜ? Option A, they are formed as a result of leaching. Option B, they are rich in minerals such as aluminium and iron. Option C, they are found in hot and wet tropical areas. Option D, all of the above. The right answer is option D, all of the above are correct here. ಲ್ಯಾಟ್ರೈಟ್ ಮಣ್ಣಿನ ಬಗ್ಗೆ ಯಾವ ಹೇಳಿಕೆ ನಿಜವಾಗಿದೆ? ಎಲ್ಲವೂ ಕೂಡ ಸರಿಯಾಗಿವೆ. ಅವು ಸೋರಿಕೆಯಾದ ಪರಿಣಾಮವಾಗಿ ರೂಪುಗೊಳ್ತಾ ಇವೆ. ಅವು ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳಿಂದ ಸಮೃದ್ಧವಾಗಿವೆ. ಅವು ಬಿಸಿ ಮತ್ತು ಆರ್ದ್ರ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಲ್ಯಾಟ್ರೈಟ್ ಇಟ್ ಈಸ್ ಬೋತ್ ಅ ಸಾಯಿಲ್ ಆ್ಯಂಡ್ ಅ ರಾಕ್ ಟೈಪ್ ರಿಚ್ ಇನ್ ಐರನ್ ಆ್ಯಂಡ್ ಅಲ್ಯೂಮಿನಿಯಂ. Question number 36. The water suitable for drinking is? ಕುಡಿಯಲು ಸೂಕ್ತವಾದ ನೀರು, ಪ್ಯೂರ್ ವಾಟರ್, ಪೋರ್ಟೇಬಲ್ ವಾಟರ್, ಪಂಗೆಂಟ್ ವಾಟರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪೋರ್ಟೇಬಲ್ ವಾಟರ್. Drinking water is also known as the potable water. Question number 37. Which of the following is a major pollutant causing acid rain? ಆಮ್ಲಮಳೆಗೆ ಕಾರಣವಾಗುವ ಪ್ರಮುಖ ಮಾಲಿನ್ಯಕಾರಕ ಯಾವುದು? Carbon dioxide, sulfur dioxide, hydrogen peroxide, carbon monoxide. The right answer is option B, sulfur dioxide. Acid rain is caused by a chemical reaction that begins when compounds like sulfur dioxide and nitrogen oxides are released into the air. Question number 38. Shale gas is basically entrapped in? ಶೇಲ್ ಅನಿಲವನ್ನು ಮೂಲತಃ ಇವು ಏನನ್ನು ಒಳಗೊಂಡಿರ್ತದೆ? ಆಪ್ಷನ್ ಎ, ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, metamorphic rocks, none of the above. The right answer is option B, sedimentary rocks. Shale gas refers to natural gas that is trapped within the shale formations. And shale are fine-grained sedimentary rocks that can be rich sources of petroleum and natural gas. Question number 39. Which of the following element is used in the making of solar cells? ಸೌರ ಕೋಶಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತೀವಿ? ಪ್ಲಾಟಿನಮ್, ಕಾರ್ಬನ್, ಸಿಲಿಕಾನ್, ಸಿಲ್ವರ್. The right answer is option C, silicon. Silicon is widely used for solar cells. One of the elements of the periodic table of the elements, silicon is known as semiconductor. Question number 40. Which of the chemical substances released into the environment while burning of fossil fuels can lead to acid rain? ಪಳೆಯುಳಿಕೆ ಇಂಧನಗಳನ್ನು ಸುಡುವಾಗ ಪರಿಸರಕ್ಕೆ ಬಿಡುಗಡೆಯಾಗುವ ಯಾವ ರಾಸಾಯನಿಕ ವಸ್ತುಗಳು ಆಮ್ಲ ಮಳೆಗೆ ಕಾರಣವಾಗಬಹುದು? Oxide of sulfur, oxide of carbon, oxide of nitrogen, all of the above. The right answer is option D, all of the above. ಗಂಧಕದ ಆಕ್ಸೈಡ್, ಇಂಗಾಲದ ಆಕ್ಸೈಡ್, ಸಾರಜನಕದ ಆಕ್ಸೈಡ್ ಎಲ್ಲವೂ ಕೂಡ ಈ ಒಂದು ಆಮ್ಲ ಮಳೆಗೆ ಕಾರಣ ಆಗ್ತಾ ಇದೆ. Question number 41. Production of electricity from waste material is called? ತ್ಯಾಜ್ಯ ವಸ್ತುವಿನಿಂದ ವಿದ್ಯುತ್ ಉತ್ಪಾದನೆಯನ್ನು ಏನಂತ ಕರಿತಾ ಇದ್ದೀವಿ? ಪೈರೋಲೈಸಿಸ್, ಲ್ಯಾಂಡ್ ಫಿಲ್, ಡಂಪಿಂಗ್, none of the above. The right answer is option A, pyrolysis. Pyrolysis, it is the thermal decomposition of materials at elevated temperatures in an inert atmosphere. It involves change of chemical composition. The word is coined from Greek derived elements. Pyro means fire, lysis means separating. Pyrolysis is most commonly used in the treatment of organic materials. Question number 42. What best describes an earthquake? ಭೂಕಂಪವನ್ನು ಉತ್ತಮವಾಗಿ ವಿವರಿಸುವುದು ಯಾವುದು? ಆಪ್ಷನ್ ಎ, ಸಡನ್ ಮೂವ್ಮೆಂಟ್ ಅಲಾಂಗ್ ದ ಸರ್ಫೇಸ್ ಆಫ್ ದ ಅರ್ತ್. Option B, collision of tectonic plates. Option C, any natural phenomenon causing destruction. Option D, none of the above. The right answer is option B, collision of tectonic plates. Question number 43. Tsunami occurs due to mild earthquake and landslides in the oceans, strong earthquakes and landslides in the oceans, strong earthquakes and landslides in the mountains, strong earthquakes and landslides in the desert. The right answer is option B. Tsunami occurs due to strong earthquakes and landslides in the oceans. ಸುನಾಮಿ ಹೇಗೆ ಸಂಭವಿಸ್ತಾ ಇದೆ ಅಂತಂದರೆ ಸಾಗರಗಳಲ್ಲಿ ಮತ್ತು ಭೂಮಿಯಲ್ಲಿ ಬಲವಾದ ಕಂಪನಗಳಿಂದ. Question number 44. Comparative environment impact assessment study is to be conducted for whole year, 3 seasons excluding monsoons, any 3 seasons, the worst season. The right answer is the whole year.
ಇಡೀ ವರ್ಷ ತುಲನಾತ್ಮಕ ಪರಿಸರ ಪ್ರಭಾವದ ಮೌಲ್ಯಮಾಪನ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕ್ವೆಶನ್ ನಂಬರ್ 45, ವಿಚ್ ಪ್ಲೇಸ್ ಆನ್ ಅರ್ತ್ ಈಸ್ ನೋನ್ ಆಸ್ ರಿಂಗ್ ಆಫ್ ಫೈರ್ ಹ್ಯಾಸ್ ಇಟ್ ಹ್ಯಾಸ್ ದ ಅರ್ತ್ ಮೋಸ್ಟ್ ಆಕ್ಟಿವ್ ವೋಲ್ಕ್ಯಾನೋಸ್. ಎಸ್, ರಿಂಗ್ ಆಫ್ ಫೈರ್ ಅಂತ ಯಾವ ಒಂದು ದೇಶವನ್ನು ನಾವು ಕರಿತಾ ಇದ್ದೀವಿ? ಯುರೋಪ್, ಪೆಸಿಫಿಕ್ ಓಷಿಯನ್, ಸೌತ್ ಅಮೆರಿಕಾ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪೆಸಿಫಿಕ್ ಓಷಿಯನ್ is known as the ring of fire. The ring of fire also referred to as the circum-Pacific belt. It is a path along the Pacific Ocean characterized by active volcanoes and frequent earthquakes. The length is approximately 40,000 kilometers. Question number 46, body waves consist of P waves, S waves, P and S waves, surface waves. Body waves consist of P and S waves. Question number 47, what should you do to prepare for a hurricane? ಚಂಡಮಾರುತ ತಯಾರಿಗಾಗಿ ನೀವೇನು ಮಾಡ್ತೀರಾ? ಪ್ರಿಪೇರ್ ಫಾರ್ ಎ ಸೇಫ್ಟಿ ರೂಟ್, ಅರೇಂಜ್ ಫಾರ್ ಎಮರ್ಜೆನ್ಸಿ ಫುಡ್ ಆ್ಯಂಡ್ ವಾಟರ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಸುರಕ್ಷತಾ ಮಾರ್ಗವನ್ನು ತಯಾರು ಮಾಡ್ಕೋತೀವಿ, ತುರ್ತು ಆಹಾರ ಮತ್ತು ನೀರಿಗಾಗಿ ವ್ಯವಸ್ಥೆ ಮಾಡ್ತೀವಿ. ಕ್ವೆಶನ್ ನಂಬರ್ 48, ವಾಟ್ ಆರ್ ದ 3 ಮೇನ್ ಕಾಂಪೋನೆಂಟ್ಸ್ ಆಫ್ ದ ವಾಟರ್ ಸೈಕಲ್? ನೀರಿನ ಚಕ್ರದ 3 ಮುಖ್ಯ ಅಂಶಗಳು. ಇವ್ಯಾಪೊರೇಷನ್, ಸಬ್ಲಿಮೇಷನ್, ಸಾಲಿಡಿಫಿಕೇಶನ್. ಆಪ್ಷನ್ ಬಿ, ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್. Option C, rain, snow, sleet. Option D, liquid, solid, gas. The right answer is option B, evaporation, condensation, precipitation. ಆವಿಯಾಗುವಿಕೆ, ಘನೀಕರಣ ಮತ್ತು ಮಳೆ. Question number yes, the cycle, water cycle, it is the process of how water circulates around the earth. Precipitation, evaporation and condensation. Question number 49, which of the following is true about ozone layer? ಓಝೋನ್ ಪದರದ ಬಗ್ಗೆ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ಓಝೋನ್ ಲೇಯರ್ ಅಬ್ಸಾರ್ಬ್ಸ್ ಮೋಸ್ಟ್ ಆಫ್ ದ UV B radiation. It screens out the UVC radiation. Its depletion leads to cancer. All of the above. Option D is the right. ಓಝೋನ್ ಲೇಯರ್ UVB ಕಿರಣಗಳನ್ನು ಹೀರಿಕೊಳ್ತಾ ಇದೆ, UVC ವಿಕಿರಣವನ್ನು ತೋರಿಸ್ತಾ ಇದೆ. ಇದರ ಸವಕಳಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ. ಕ್ವೆಶನ್ ನಂಬರ್ 50, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಇಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್? ಈ ಕೆಳಗಿನ ಯಾವ ಅನಿಲ ಹಸಿರುಮನೆ ಅನಿಲ ಅಲ್ಲ? ಮೀಥೇನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್, ಹೆಕ್ಸಾಫ್ಲೋರೈಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೈಡ್ರೋಜನ್. ಇಟ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ಹೈಡ್ರೋಜನ್ ಇದು ಒಂದು ಹಸಿರುಮನೆ ಅನಿಲ ಅಲ್ಲ. ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇಸ್ ಬಯೋಲಾಜಿಕಲ್ ಡೈವರ್ಸಿಟಿ ಡೇ ಈಸ್ ಸೆಲೆಬ್ರೇಟೆಡ್? ಸೊ ಯಾವಾಗ ನಾವು ಜೈವಿಕ ವೈವಿಧ್ಯತೆಯ ದಿನ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ದಿನವನ್ನು ಆಚರಿಸ್ತಾ ಇದ್ದೀವಿ? December 29, June 5, May 22, October 22. Yes, here the right answer for this question is option C, Biological Diversity Day. It is celebrated on May 22. So the International Day for Biological Diversity, or it is also known as the World Biodiversity Day. It is United Nations sanctioned international day for the promotion of biodiversity issues. It is celebrated yearly on May 22. The International Day for Biological Diversity falls within the scope of UN post-2015 Development Agenda's Sustainable Development Goals. Question number 2, which of the following is a source of methane? ಕೆಳಗಿನವುಗಳಲ್ಲಿ ಯಾವುದು ಮೀಥೇನ್ನ ಮೂಲವಾಗಿದೆ? ಆಪ್ಷನ್ ಎ, ವೆಟ್ಲ್ಯಾಂಡ್ಸ್. ಆಪ್ಷನ್ ಬಿ, ಫೋಮ್ ಇಂಡಸ್ಟ್ರಿ. ಆಪ್ಷನ್ ಸಿ, ಥರ್ಮಲ್ ಪವರ್ ಪ್ಲಾಂಟ್ಸ್. ಆಪ್ಷನ್ ಡಿ, ಸಿಮೆಂಟ್ ಇಂಡಸ್ಟ್ರಿ. Yes, here the right answer for this question is wetlands. Wetlands are the main source of methane. ಈಗ ಹೊಲಗದ್ದೆಗಳು ಮೀಥೇನ್ನ ಪ್ರಮುಖ ಮೂಲವಾಗಿವೆ. Question number 3, which of the following is a source of emission leading to the eventual formation of surface ozone as a pollutant? ಈ ಕೆಳಗಿನವುಗಳಲ್ಲಿ ಯಾವುದು ಹೊರಸೂಸುವಿಕೆಯ ಮೂಲವಾಗಿದ್ದು ಅಂತಿಮವಾಗಿ ಮೇಲ್ಮೈ ಓಝೋನನ್ನು ಮಾಲಿನ್ಯಕಾರಕವಾಗಿ ರೂಪಿಸ್ತಾ ಇದೆ? ಸೊ ವಿಚ್ ಒನ್ ಈಸ್ ಕಾಸಿಂಗ್ ಓಝೋನ್ ಪೊಲ್ಯೂಷನ್? ಆಪ್ಷನ್ ಎ, ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಆಪ್ಷನ್ ಬಿ, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಆಪ್ಷನ್ ಸಿ, ವೆಟ್ಲ್ಯಾಂಡ್ಸ್. ಆಪ್ಷನ್ ಡಿ, ಫರ್ಟಿಲೈಸರ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸಾರಿಗೆ ಕ್ಷೇತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Question number 4, in which of the following cities the phenomena of classical smog was observed for the first time? ಈ ಕೆಳಗಿನ ಯಾವ ನಗರದಲ್ಲಿ ಈ ಒಂದು ಕ್ಲಾಸಿಕಲ್ ಸ್ಮಾಗ್ ಅಂದರೆ ಕ್ಲಾಸಿಕಲ್ ಹೊಗೆಯ ವಿದ್ಯಮಾನವನ್ನು ಮೊದಲ ಬಾರಿಗೆ ಗಮನಿಸಲಾಯಿತು? ಇಲ್ಲಿ ಕ್ಲಾಸಿಕಲ್ ಸ್ಮಾಗ್. ಆಪ್ಷನ್ ಎ, ಜಪಾನ್. ಆಪ್ಷನ್ ಬಿ, ನ್ಯೂಯಾರ್ಕ್. ಆಪ್ಷನ್ ಸಿ, ಲಂಡನ್.
Option D, Los Angeles. The right answer is option C, London. Yes, classical smog. This is a type of smog first observed in London in the year 1952. So ಈ ಕ್ಲಾಸಿಕಲ್ ಸ್ಮಾಗನ್ನು ಲಂಡನ್ನಲ್ಲಿ 1957ರಲ್ಲಿ ಅಬ್ಸರ್ವ್ ಮಾಡಲಾಯಿತು. ಇಟ್ ಇನ್ವಾಲ್ವ್ಸ್ ಸ್ಮೋಕ್ ಆ್ಯಂಡ್ ಆಲ್ಸೋ ಫಾಗ್. This type of smog is formed due to the presence of SO and humidity in the air, which combines to form HSO fog, which deposits on the particles. It causes bronchitis, irritations, problems in the lungs. Question number 5. Women are closer to nature than men. What kind of perspective is this? Realist, essentialist, feminist, deep ecology. ಮಹಿಳೆಯರು ಪುರುಷರಿಗಿಂತ ಪ್ರಕೃತಿಗೆ ಹತ್ತಿರವಾಗಿದ್ದಾರೆ. ಇದು ಯಾವ ರೀತಿಯ ದೃಷ್ಟಿಕೋನ? ವಾಸ್ತವವಾದ, ಅಗತ್ಯವಾದ, ಸ್ತ್ರೀವಾದ, ಆಳವಾದ ಪರಿಸರ ವಿಜ್ಞಾನ. ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ಎಸೆನ್ಷಿಯಾಲಿಸ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಗತ್ಯವಾದಿ. Question number 6. In which city was the UN Conference on Environment, also termed as Earth Summit, held in 1992? 1992ರಲ್ಲಿ ಭೂಮಿಯ ಶೃಂಗಸಭೆ ಅಂದರೆ ಅರ್ತ್ ಸಮಿಟ್ ಎಂದು ಕರೆಯಲ್ಪಡುವ UN ಎನ್ವೈರ್ಮೆಂಟ್ ಆನ್ ಎನ್ವೈರ್ಮೆಂಟ್ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ರಿಯೋ ಡಿ ಜನೈರೋ, ಆಪ್ಷನ್ ಬಿ ಕ್ಯೋಟೋ, ಆಪ್ಷನ್ ಸಿ ಸ್ಟಾಕ್ಹೋಮ್, ಆಪ್ಷನ್ ಡಿ ಕೋಪೆಂಗನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಯೋ ಡಿ ಜನೈರೋ. UN Conference on Environment. This is also known as the Earth Summit. It was held in 1992 in Rio de Janeiro. So the United Nations Conference for Environment and Development, UNCED, in Rio de Janeiro was first large international conference focused on global environment. Yes, please remember this. It is also known as the Earth Summit. Question number 7. The National Disaster Management Authority functions under the Union Ministry of. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಕೇಂದ್ರ ಸಚಿವಾಲಯ ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಆಪ್ಷನ್ ಎ ಎನ್ವೈರ್ನ್ಮೆಂಟ್, ಆಪ್ಷನ್ ಬಿ ವಾಟರ್ ರಿಸೋರ್ಸಸ್, ಆಪ್ಷನ್ ಸಿ ಹೋಮ್ ಅಫೇರ್ಸ್, ಆಪ್ಷನ್ ಡಿ ಡಿಫೆನ್ಸ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೋಮ್ ಅಫೇರ್ಸ್, ಗೃಹ ವ್ಯವಹಾರ. Yes, the National Disaster Management Authority functions under Home Affairs. ಈ ಒಂದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನಿದೆಯಲ್ಲ ಇದು ಹೋಮ್ ಅಫೇರ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. MAB ಸ್ಟ್ಯಾಂಡ್ಸ್ ಫಾರ್, MAB ಅಂತಂದರೆ ಮ್ಯಾನ್ ಆ್ಯಂಡ್ ಬಯೋಮ್, ಮ್ಯಾನ್ ಆ್ಯಂಡ್ ಬಯೋಡೈವರ್ಸಿಟಿ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್, ಮ್ಯಾನ್ ಆ್ಯಂಡ್ ಬಯೋಸೈನ್ಸಸ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್. Yes, Man and the Biosphere Program. It is an intergovernmental scientific program. It was launched in 1971 by UNESCO. The main aim is to establish a scientific basis for the improvement of relationship between people and the environment. Match the following list 1 with list 2. So here let us move to the correct answer directly. The right answer is option A. Ozone depletion is related to Montreal Protocol. Then CO2 reduction is related to Kyoto Protocol. Sustainable development is related to Rio Summit. Then hazardous waste is related to Basel Convention. Question number 10. The main characteristic of biodiversity hotspot are: option A, threat from human beings. Option B, biogeographical region with a specified percentage of endemic species. Option C, both A and B. Option D, neither A nor B. ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳ ಮುಖ್ಯ ಲಕ್ಷಣ: ಆಪ್ಷನ್ ಎ ಮನುಷ್ಯರಿಂದ ಬೆದರಿಕೆ, ಆಪ್ಷನ್ ಬಿ ಸ್ಥಳೀಯ ಜಾತಿಗಳ ನಿರ್ದಿಷ್ಟ ಶೇಕಡಾವಾರು ಜೈವಿಕ ಭೌಗೋಳಿಕ ಪ್ರದೇಶ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಬಿ ಎ ಆಗಲಿ ಅಥವಾ ಬಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಇಯರ್ ಎ ಮತ್ತು ಬಿ ಎರಡು ಸರಿಯಾಗಿವೆ. A biodiversity hotspot, it is a biogeographic region that is both a significant reservoir biodiversity and it is threatened with destruction. Question number 11. Lahar is a natural disaster involving: option A, eruption of large amount of material, option B, strong winds, option C, strong water waves, option D, strong wind and water waves. ಲಹಾರ್ ಒಂದು ನೈಸರ್ಗಿಕ ವಿಕೋಪ. ಆಪ್ಷನ್ ಎ, ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟ,
ಆಪ್ಷನ್ ಬಿ ಬಲವಾದ ಗಾಳಿ, ಆಪ್ಷನ್ ಸಿ ಬಲವಾದ ನೀರಿನ ಅಲೆಗಳು, ಆಪ್ಷನ್ ಡಿ ಬಲವಾದ ಗಾಳಿ ಮತ್ತು ನೀರಿನ ಅಲೆಗಳು. Yes, here the right answer for this question is option A. Lahar, it is a natural disaster which involves eruption of large amount of material. ಲಹಾರ್ ಇದು ಒಂದು ನೈಸರ್ಗಿಕ ವಿಕೋಪವಾಗಿದ್ದು ದೊಡ್ಡ ಪ್ರಮಾಣದ ವಸ್ತುಗಳ ಸ್ಫೋಟವಾಗಿದೆ. Question number 12, assertion. The problems of environmental sustainability are difficult to resolve. Reason is our understanding how environment works and how different human choices affect environment is inadequate. ಸಮರ್ಥನೆ ಏನು ಹೇಳ್ತಾ ಇದೆ? ಪರಸ್ಪರ ಸಮರ್ಥನೀಯತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕಷ್ಟ. ಕಾರಣ, ಪರಿಸರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ಮಾನವ ಆಯ್ಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಮ್ಮ ತಿಳುವಳಿಕೆಗೆ ಅಸಮರ್ಪಕವಾಗಿದೆ. Yes, both A and R are correct and R is the correct explanation of A. Question number 13. The various levels through which energy passes into an ecosystem are called. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹಾದು ಹೋಗುವ ವಿವಿಧ ಹಂತಗಳನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಕನ್ಸ್ಯೂಮರ್ಸ್, ಆಪ್ಷನ್ ಬಿ ಆಟೋಟ್ರಾಪ್ಸ್, ಆಪ್ಷನ್ ಸಿ ಟ್ರಾಪಿಕ್ ಲೆವೆಲ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. Yes, here the right answer is option C, tropic levels. Yes, the energy passes into an ecosystem, it is called tropic levels. ಈ ಟ್ರಾಪಿಕ್ ಹಂತಗಳ ಮಟ್ಟಗಳ ಮೂಲಕ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹಾದು ಹೋಗ್ತಾ ಇದೆ. Question number 14. The existence of atmosphere on the earth is due to. Option A, the revolution of the earth around the sun. Option B, the rotation of the earth. Option C, the gravitational force of the earth. Option D, none of the above. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವವು ಯಾವುದರ ಕಾರಣದಿಂದಾಗಿದೆ? ಆಪ್ಷನ್ ಎ ಸೂರ್ಯನ ಸುತ್ತ ಭೂಮಿ ಸುತ್ತುವುದು. ಆಪ್ಷನ್ ಬಿ ಭೂಮಿಯ ತಿರುಗುವಿಕೆ. ಆಪ್ಷನ್ ಸಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಈಸ್ ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿಯ ಮೇಲೆ ವಾತಾವರಣ ಅಸ್ತಿತ್ವವಿರಲು ಮುಖ್ಯ ಕಾರಣ ಏನೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. Question number 15. The balance in oxygen level is maintained by. Option A, photosynthesis and cellular respiration. Option B, industrial emissions of gases. Option C, release of ozone in upper atmosphere. Option D, none of the above. ಆಮ್ಲಜನಕದ ಮಟ್ಟದಲ್ಲಿನ ಸಮತೋಲನವನ್ನು ಇದರಿಂದ ನಿರ್ವಹಿಸಲಾಗುತ್ತದೆ. ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ. ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ದ ಬ್ಯಾಲೆನ್ಸ್ ಇನ್ ಆಕ್ಸಿಜನ್ ಲೆವೆಲ್ ಇಟ್ ಈಸ್ ಮೇಂಟೈನ್ಡ್ ಬೈ ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಈ ಆಮ್ಲಜನಕದ ಮಟ್ಟದಲ್ಲಿನ ಸಮತೋಲನವನ್ನು ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟದ ಮೂಲಕ ಕಾಪಾಡಲಾಗ್ತದೆ. Question number 16. Ozone is considered as a secondary air pollutant because option A, it is in the upper layer of the atmosphere. Option B, is formed by chemical reactions in atmosphere. Option C, is produced in industry. Option D, secondary role in causing pollution. ಓಝೋನ್ ಅನ್ನು ದ್ವಿತೀಯ ವಾಯು ಮಾಲಿನ್ಯಕಾರಕ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಆಪ್ಷನ್ ಎ ವಾತಾವರಣದ ಮೇಲಿನ ಪದರಗಳು. ಆಪ್ಷನ್ ಬಿ ವಾತಾವರಣದಲ್ಲಿನ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ಳುತ್ತದೆ. ಆಪ್ಷನ್ ಸಿ ಉದ್ಯಮದಲ್ಲಿ ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಡಿ ಮಾಲಿನ್ಯವನ್ನು ಉಂಟು ಮಾಡುವಲ್ಲಿ ದ್ವಿತೀಯಕ ಪಾತ್ರ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. Ozone is called secondary air pollutant because it is formed by chemical reactions in atmosphere. ಓಝೋನ್ ಅನ್ನು ದ್ವಿತೀಯ ಮಾಲಿನ್ಯಕಾರಕ ಅಂತ ಕರಿತೀವಿ ಏಕೆಂದರೆ ಇದು ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗ್ತಾ ಇದೆ. So primary air pollutant, it is an air pollutant emitted directly from the source. Secondary air pollutant, it is not directly emitted. As such, it is going to form when other pollutants are react in the atmosphere. Question number 17. Why is photochemical smog typically worse in the summer? Option A, there is more solar energy to drive photochemical reactions. Option B, people tend to travel more in summers. Option C, warm temperatures prevent the dissipation of pollutants. Option D, none of the above. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದ್ದಾಗಿದೆ? ಆಪ್ಷನ್ ಎ, ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇದೆ. ಆಪ್ಷನ್ ಬಿ, ಜನರು ಬೇಸಿಗೆಯಲ್ಲಿ ಹೆಚ್ಚು ಪ್ರಯಾಣಿಸುತ್ತಾರೆ. ಆಪ್ಷನ್ ಸಿ, ಬೆಚ್ಚಗಿನ ತಾಪಮಾನವು ಮಾಲಿನ್ಯಕಾರಕಗಳ ಕರಗುವಿಕೆಯನ್ನು ತಡೆಯುತ್ತದೆ.
ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ photochemical smog worsen in the summer because there is more solar energy to drive photochemical reaction. ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚಿರಲು ಕೆಟ್ಟದಾಗಿರಲು ಕಾರಣ ಅಂತಂದರೆ ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಹೆಚ್ಚು ಸೌರಶಕ್ತಿ ಇರುವುದರಿಂದ. Summer smog, it is primarily associated with the photochemical formation of ozone. During the summer season, when the temperatures are warmer and there is more sunlight present, photochemical smog is the dominant type of smog. Question number 18, match the following. List 1 is showing sanctuaries, list 2 is showing state. So here option A Kaziranga National Park, next B is Keladu National Park, C is Sundarban National Park, D is Nanda Devi National Park. Yes, here list 2 is showing us states Assam, Rajasthan, West Bengal, Uttar Pradesh. Yes, here there are four options are given here. The right answer is option A. Kaziranga National Park is related to Assam, then Keladu National Park is related to Rajasthan, then Sundarbans National Park is related to West Bengal, then Nanda Devi National Park is related to Uttar Pradesh. Yes, here option is question number 19. The small amount of warming that may set off unstoppable and irreversible changes is termed as tipping point, inflection point, turning point, none of the above. Here the right answer is option A, tipping point. Question number 20. Which of the following state has maximum of mangrove cover in India? ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ ಹೊದಿಕೆಯನ್ನು ಹೊಂದಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ದ ರೈಟ್ ಆನ್ಸರ್ is option B, West Bengal. The Sundarbans is the largest mangrove forest in the world, located in Ganga River Delta in Bangladesh and West Bengal. So here option B is the right answer. Question number 21. Atmospheric pollutants are mainly present in. ವಾತಾವರಣದ ಮಾಲಿನ್ಯಕಾರಕಗಳು ಮುಖ್ಯವಾಗಿ ಯಾವ ವಲಯದಲ್ಲಿ ಇರುತ್ತವೆ? ಆಪ್ಷನ್ ಎ ಅಯೋನೋಸ್ಪಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಸಿ ಮೆಸೋಸ್ಪಿಯರ್, ಆಪ್ಷನ್ ಡಿ ಟ್ರೋಪೋಸ್ಪಿಯರ್ and lower stratosphere. The right answer is option D, troposphere and lower stratosphere. So here you can see first will be troposphere, then stratosphere, then mesosphere, then at the end ionosphere. Match the following activity and noise level. So let us move to the answer directly. The right answer is option A. Hearing noise level is 30 decibel, whispering 1 decibel, interference with sleep 60 decibel, normal talk 30 to 50 decibels. Question number 23. Which of the following pollutants have adverse implications for human health as well as climate change? Nitrogen dioxide, particulate matter, ozone, methane, nitrous oxide. Here the right answer is option 4, B and C only. So particulate matter and ozone. Atmospheric pollutants are mainly present in. I think the question is repeated. So atmospheric pollutants are mainly present in troposphere and lower stratosphere. Question number 25. Which of the following ultimately causes oxygen depletion in water bodies? ಕೆಳಗಿನವುಗಳಲ್ಲಿ ಯಾವುದು ಅಂತಿಮವಾಗಿ ಜಲಮೂಲಗಳಲ್ಲಿ ಆಮ್ಲಜನಕದ ಸವಕಳಿಗೆ ಕಾರಣವಾಗುತ್ತದೆ? Option A fish, option B human beings, option C microorganisms, option D none of the above. Yes, here the right answer is option C, microorganisms. Question number 26. Assertion is aerosols have potential for modifying climate. Reason is aerosols interact with both the short waves and radiation. ಸಮರ್ಥನೆ ಏರೋಸಾಲ್ಗಳು ಹವಾಮಾನವನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಕಾರಣ ಏರೋಸಾಲ್ಗಳು ಸಣ್ಣ ಅಲೆಗಳು ಮತ್ತು ವಿಕಿರಣಗಳೆರಡರೊಂದಿಗೂ ಸಂವಹನ ನಡೆಸುತ್ತವೆ. Yes, option A is correct. Both A and R are true and R is the correct explanation of A. In an aerosol, it is a suspension of fine solid particles or liquid droplets in air. Aerosols can be natural or anthropogenic.
Examples of natural aerosols are fog, mist, dust, forest, then stem. Question number 27. Which of the following statements are true in the context of particulate matter? It is basically a mist, more prevalent during winter weather. It is more prevalent in diesel engine vehicles. Long-term exposure can harm respiratory tract and lung functions. Yes, here the right answer is option B. 1, 2, 3 are correct. 28. List 1 is showing act, list 2 is showing established year. The right answer is option A. Water Prevention Act 1974, Air Pollution Act 1981, Wildlife Protection Act 1972, Environmental Protection Act 1986. Question number 29. The air pollutants are mainly classified as ವಾಯು ಮಾಲಿನ್ಯಕಾರಕಗಳನ್ನು ಮುಖ್ಯವಾಗಿ ವರ್ಗೀಕರಿಸಲಾಗಿದೆ. ಪಾಯಿಂಟ್ ಸೋರ್ಸ್ ಆ್ಯಂಡ್ ನಾನ್ ಪಾಯಿಂಟ್ ಸೋರ್ಸ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪೊಲ್ಯೂಟೆಂಟ್ಸ್, natural or anthropogenic pollutants, none of the above. Yes, here the correct answer is option B, primary and secondary pollutants. Primary air pollutants enter atmosphere directly from the source, such as suspended particulate matter, oxides of carbon, hydrocarbons, sulfur oxides, nitrogen oxides, chlorofluorocarbons, lead. Secondary air pollutants, these pollutants are formed as a result of chemical reactions between the primary air pollutants and certain atmospheric constituents. Example, sulfur trioxide, smog formation, etc. Question number 30. Deforestation leads to an increase in atmospheric carbon dioxide because decaying trees release carbon dioxide, living trees remove carbon dioxide from the atmosphere via photosynthesis. Option C, burning wood releases carbon dioxide into the atmosphere. Option D, all of the above. ಅರಣ್ಯನಾಶವು ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೆಚ್ಚಿಸ್ತಾ ಇದೆ ಏಕೆಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ ಆಫ್ ದ ಅಬವ್ ಆರ್ ರೈಟ್ ಹಿಯರ್. ಏಕೆಂದರೆ ಅರಣ್ಯನಾಶದಿಂದ ಕೊಳೆಯುತ್ತಿರುವ ಮರಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತಾ ಇವೆ. ಜೀವಂತ ಮರಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುತ್ತವೆ. ಮರವನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಸೊ ಹೀಗಾಗಿ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ನಂಬರ್ 31. ಬಿಟುಮಿನ್ ಈಸ್ ಆಬ್ಟೈನ್ಡ್ ಫ್ರಾಮ್ ಡ್ಯಾಶ್ನಿಂದ ಬಿಟುಮಿನ್ ಅನ್ನು ಪಡೆಯಲಾಗ್ತದೆ. ಆಪ್ಷನ್ ಎ ಫಾರೆಸ್ಟ್ ಆ್ಯಂಡ್ ಪ್ಲಾಂಟ್ಸ್, ಆಪ್ಷನ್ ಬಿ ಕೆರೋಸಿನ್ ಆಯಿಲ್, ಆಪ್ಷನ್ ಸಿ ಕ್ರೂಡ್ ಆಯಿಲ್, ಆಪ್ಷನ್ ಡಿ ಅಂಡರ್ಗ್ರೌಂಡ್ ಮೈನ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಿಟುಮಿನ್. ಇಟ್ ಈಸ್ ಆಬ್ಟೈನ್ಡ್ ಫ್ರಮ್ ಕ್ರೂಡ್ ಆಯಿಲ್. ಕಚ್ಚಾ ತೈಲದಿಂದ ಬಿಟುಮಿನ್ ಅನ್ನು ಪಡೆಯಲಾಗ್ತಾ ಇದೆ. Question number 32. The status of World Heritage Site is assigned by ವಿಶ್ವ ಪರಂಪರೆಯ ತಾಣದ ಸ್ಥಾನಮಾನವನ್ನು ಯಾರು ನಿಯೋಜನೆ ಮಾಡ್ತಾ ಇದ್ದಾರೆ? ಆಪ್ಷನ್ ಎ UN, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಡಿ UNHRC. The right answer is option B, UNESCO. A World Heritage Site, it is a landmark or area selected by the UNESCO, United Nations Educational, Scientific and Cultural Organization, for having cultural, historical, scientific, which is legally protected by the international treaties. Question number 33. The soil's fertility can be increased by growing more food grains, leguminous plants, ಫೈಬರ್ ಕ್ರಾಪ್ಸ್, ನನ್ ಆಫ್ ದಿ ಅಬೋವ್. ಹೆಚ್ಚು ಬೆಳೆಯುವ ಮೂಲಕ, ಯಾವ ಬೆಳೆಯನ್ನು ಹೆಚ್ಚು ಬೆಳೆಯುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು? ಆಹಾರ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಫೈಬರ್ ಬೆಳೆಗಳು, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲೆಗ್ಯುಮಿನಸ್ ಪ್ಲಾಂಟ್ಸ್. ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅರ್ತ್ ಕ್ವೇಕ್? ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳಿಗೆ ಸಂಬಂಧಪಟ್ಟಿಲ್ಲ? ಫೋಕಸ್, ಎಪಿಸೆಂಟರ್, ಸಿಸ್ಮೋಗ್ರಾಫ್, ಸ್ವೆಲ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ವೆಲ್ ಈಸ್ ನಾಟ್ ರಿಲೇಟೆಡ್ ಟು ಅರ್ತ್ ಕ್ವೇಕ್. Question number 35. In which year India announced a national action plan on climate change? ಹವಾಮಾನ ಬದಲಾವಣೆಯ ಕುರಿತು ರಾಷ್ಟ್ರೀಯ ಕ್ರಿಯಾ ಯೋಜನೆ NAPCC ಭಾರತ ಯಾವ ವರ್ಷದಲ್ಲಿ ಘೋಷಿಸಿತು? ಆಪ್ಷನ್ ಎ 2008, ಆಪ್ಷನ್ ಬಿ 2005, ಆಪ್ಷನ್ ಸಿ 2003, ಆಪ್ಷನ್ ಡಿ 1998. The right answer is option A, 2008. The National Action Plan on Climate Change, it was launched in the year of 2008 by Prime Minister Council on Climate Change. It aims creating awareness among the representatives of the public, different agencies of the government, scientists, industry and communities. There are 8 national missions forming the core of NAPCC.
such as National Solar Mission, National Mission for Enhanced Energy Efficiency, National Mission on Sustainable Habitat, National Water Mission, National Mission for Sustaining the Himalayan Ecosystem, National Mission for a Green India, National Mission for Sustainable Agriculture, National Mission on Strategic Knowledge for Climate Change. 36. Which of the following is the main cause of global warming? Burning of fossil fuel, changes in carbon cycle, climate change, none of the above. ಜಾಗತಿಕ ತಾಪಮಾನ ಏರಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣ? ಪಳೆಯುಳಿಕೆ ಇಂಧನವನ್ನು ಸುಡುವುದು, ಇಂಗಾಲದ ಚಕ್ರದಲ್ಲಿನ ಬದಲಾವಣೆಗಳು, ಹವಾಮಾನದ ಬದಲಾವಣೆ, ಮೇಲಿನ ಯಾವುದು ಅಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್. ಇಟ್ ಈಸ್ ದ ಮೇನ್ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಪಳೆಯುಳಿಕೆ ಇಂಧನವನ್ನು ಸುಡುವುದು ಜಾಗತಿಕ ತಾಪಮಾನದ ಏರಿಕೆಗೆ ಮುಖ್ಯ ಕಾರಣ. Question number 37. The Rio Declaration on the Environment and Development and Agenda 21 encouraged people to. ಪರಿಸರ ಮತ್ತು ಅಭಿವೃದ್ಧಿ ಕಾರ್ಯಸೂಚಿ 21ರ ಕುರಿತ ರಿಯೋ ಘೋಷಣೆ ಜನರನ್ನು ಯಾವುದಕ್ಕಾಗಿ ಪ್ರೋತ್ಸಾಹಿಸಿತು? ಆಪ್ಷನ್ ಎ, ಥಿಂಕ್ ಗ್ಲೋಬಲ್, ಆಕ್ಟ್ ಲೋಕಲ್. ಆಪ್ಷನ್ ಬಿ, ಆಕ್ಟ್ ಗ್ಲೋಬಲ್, ಥಿಂಕ್ ಲೋಕಲ್. ಆಪ್ಷನ್ ಸಿ, ಆಕ್ಟ್ ಆಸ್ ವಿ ಆರ್, ಥಿಂಕ್ ಆಸ್ ವಿ ಡೂ. ಆಪ್ಷನ್ ಡಿ, ಡಿಪೆಂಡ್ಸ್ ಆನ್ ಸಿಚುವೇಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಥಿಂಕ್ ಗ್ಲೋಬಲ್, ಆಕ್ಟ್ ಲೋಕಲ್. Greenhouse gases observing satellite or GOSAT, also known as the IBUCI, was launched by. ಹಸಿರುಮನೆ ಅನಿಲಗಳ ಉಪಗ್ರಹ ಅಥವಾ ಗೋಸ್ಯಾಟ್ ಅನ್ನು ಇಬುಕಿ ಎಂದು ಕರೆಯಲಾಗುತ್ತದೆ. ಇದನ್ನು ಯಾವ ದೇಶ ಲಾಂಚ್ ಮಾಡಿದೆ? ಆಪ್ಷನ್ ಎ, USA, ಆಪ್ಷನ್ ಬಿ, ಜಪಾನ್, ಆಪ್ಷನ್ ಸಿ, ಸೌತ್ ಕೊರಿಯಾ, ಆಪ್ಷನ್ ಡಿ, ಚೈನಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜಪಾನ್. ದ ಗ್ರೀನ್ಹೌಸ್ ಗ್ಯಾಸ್ ಅಬ್ಸರ್ವಿಂಗ್ ಸ್ಯಾಟಲೈಟ್ GOSAT, also known as IBUCI, it is an earth observation satellite and the world's first satellite dedicated to greenhouse gas. Question number 39. The logo of WWF is giant panda, lion, tiger, none of the above. Yes, giant panda is the right answer. The worldwide fund for nature, it is an international non-governmental organization founded in the year of 1961. And WWF aims to stop the degradation of the planet's natural environment. Question number 39. Baba Amte was the leader of. ಬಾಬಾ ಆಮ್ಟೆ ಯಾವುದ ಚಳವಳಿಯ ನಾಯಕರಾಗಿದ್ದರು? ಅಪಿಕೋ ಮೂವ್ಮೆಂಟ್, ಚಿಪ್ಕೋ ಮೂವ್ಮೆಂಟ್, ನರ್ಮದಾ ಬಚಾವ್ ಆಂದೋಲನ್, ತೇರಿ ಡ್ಯಾಮ್ ಮೂವ್ಮೆಂಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನರ್ಮದಾ ಬಚಾವ್ ಆಂದೋಲನ್. Narmada Bachao Andolan, it is an Indian social movement. It's headed by native tribal farmers, environmentalists and human rights activists. Baba Amte, known for his work against leprosy, he published a booklet called Cry O Beloved Narmada in 1989 to protest against the construction of the dam. Question number 40. Which of the following is considered as the best quality of coal? ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಉತ್ತಮ ಗುಣಮಟ್ಟವೆಂದು ಪರಿಗಣಿಸಲಾಗಿದೆ? ಪಿಯಟ್, ಲಿಗ್ನೈಟ್, ಬಿಟುಮಿನಸ್, ಆಂಥ್ರಸೈಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಂಥ್ರಸೈಟ್. P8 50 to 60 P8 contains 50 to 60% carbon. Lignite contains 70% carbon. Bituminous contains 80% carbon, and anthracite contains 90 to 95% carbon. Which of the following is a method to prevent flood? ಕೆಳಗಿನವುಗಳಲ್ಲಿ ಪ್ರವಾಹವನ್ನು ತಡೆಗಟ್ಟುವ ವಿಧಾನ ಯಾವುದು? ಆಪ್ಷನ್ ಎ, ಲಿವೀಸ್. ಆಪ್ಷನ್ ಬಿ, ವಿಂಡಿಂಗ್ ಸ್ಟ್ರೀಮ್ಸ್. ಆಪ್ಷನ್ ಸಿ, ಎಫಿಷಿಯಂಟ್ ಸೀವೇಜ್ ಸಿಸ್ಟಮ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್. ಎಸ್, ಆಲ್ ಆಫ್ ದ ಅಬವ್ ಇಸ್ ದ ರೈಟ್ ಆನ್ಸರ್. ಲಿವೀಸ್ ಆಗಿರ್ಬೋದು, ಅಂಕುಡೊಂಕಾದ ಹೊಳೆಗಳು, ಸಮರ್ಥ ಒಳಚರಂಡಿ ವ್ಯವಸ್ಥೆಗಳು ಪ್ರವಾಹವನ್ನು ತಡೆಗಟ್ಟುವ ವಿಧಾನಗಳಾಗಿವೆ. Question number 42. Which national park is situated at the highest altitude in the country? ದೇಶದಲ್ಲಿ ಅತಿ ಎತ್ತರದಲ್ಲಿರುವ ರಾಷ್ಟ್ರೀಯ ಉದ್ಯಾನ ಯಾವುದು? ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಹೇಮಿಸ್ ನ್ಯಾಷನಲ್ ಪಾರ್ಕ್, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಡಚಿಗಮ್ ನ್ಯಾಷನಲ್ ಪಾರ್ಕ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೇಮಿಸ್ ನ್ಯಾಷನಲ್ ಪಾರ್ಕ್. Hemis National Park, it is a high altitude national park in the eastern Ladakh Union Territory of the Republic of India. It is famous for snow leopards. It is the only national park in India that is north of the Himalayas. Question number 43. The most efficient method of biodegradable urban solid waste management is?
ಜೈವಿಕ ವಿಘಟನೆಯ ನಗರ ಘನತ್ಯಾಜ್ಯ ನಿರ್ವಹಣೆಯ ಅತ್ಯಂತ ಪರಿಣಾಮಕಾರಿ ವಿಧಾನ. ಲ್ಯಾಂಡ್ ಪಿಲ್ಸ್, ಪೆಲಿಟೈಸೇಷನ್, ಗ್ಯಾಸಿಫಿಕೇಶನ್, ಕಾಂಪೋಸ್ಟಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾಂಪೋಸ್ಟಿಂಗ್ ಅಂದರೆ ಮಿಶ್ರ ಗೊಬ್ಬರ. Question number 44. The Sagarmatha National Park has been established to preserve the ecosystem of which mountain peak? ಯಾವ ಪರ್ವತ ಶಿಖರದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಸಾಗರ್ಮಾತಾ ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕಾಂಚನಜುಂಗ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಅನ್ನಪೂರ್ಣ, ಆಪ್ಷನ್ ಡಿ ಧೋಲ್ವಿರಾ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೌಂಟ್ ಎವರೆಸ್ಟ್. Sagarmatha National Park, it is a national park in the Himalayas of eastern Nepal that is dominated by Mount Everest. Question number 45. How many seismograph stations are needed to locate the epicenter of an earthquake? ಭೂಕಂಪದ ಕೇಂದ್ರ ಬಿಂದುವನ್ನು ಕಂಡುಹಿಡಿಯಲು ಎಷ್ಟು ಭೂಕಂಪನ ಕೇಂದ್ರಗಳು ಬೇಕಾಗುತ್ತವೆ? The right answer is option C, 3. Question number 46. The term used in context of landslides and basically the downslope movement of materials under the influence of gravity is? Option A mass wasting, option B mass tracking, option C mass transfer, option D none of the above. The right answer is option A mass wasting. Question number 48. 7. The Tehri Dam is located in Gujarat, Madhya Pradesh, Uttarakhand, Uttar Pradesh. The Tehri Dam, it is located in Uttarakhand. The Tehri Dam, it is the highest dam in India and one of the highest in the world. Yes, this you must remember. It is a multi-purpose rock and earth peel embankment dam. It is on Bhagirathi river near Tehri in Uttarakhand. Question number 48. Using coal, natural gas or oil for electricity, heat or transportation releases CO2 into the atmosphere. The daily CO2 emissions make up the carbon footprint, carbon dating, carbon credit, none of the above. ವಿದ್ಯುತ್ ಶಾಖ ಅಥವಾ ಕಲ್ಲಿದ್ದಲು ಸಾಗಾಣಿಕೆ, ನೈಸರ್ಗಿಕ ಅನಿಲ, ತೈಲವನ್ನು ಬಳಸುವುದರಿಂದ CO2 ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾಗ್ತಾ ಇದೆ. ದೈನಂದಿನ CO2 ಹೊರಸೂಸುವಿಕೆಯನ್ನು ಏನು ಉಂಟು ಮಾಡ್ತಾ ಇದೆ ಅಂತಂತಂದರೆ ಕಾರ್ಬನ್ ಫೂಟ್ ಪ್ರಿಂಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 49. ಇನ್ ವಿಚ್ ಇಯರ್ ಇಂಡಿಯಾ ಅನೌನ್ಸ್ಡ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್? NAPCCಯನ್ನು ಯಾವ ವರ್ಷದಲ್ಲಿ ಅನೌನ್ಸ್ ಮಾಡಲಾಯಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 2008. National Action Plan on Climate Change. Question number 50. IUCN stands for? IUCN ಅಂತಂದರೆ International Union for Conservation of Nature and Natural Resources. Option A is correct. Yes, I wish all the best to all. Thank you.